ವಾಶ್ರೂಮ್ ಸತೆ ಕರ್ಕೊಂಡು ಹೋಗಿದ್ದು ನಾವು. ಅಲ್ಲಿಯವ್ರು ಅಷ್ಟು ಯಾರೂ ಕೇರ್ ಮಾಡಿದ್ದಿಲ್ಲ. ಅಷ್ಟು ಜನ ಇದ್ರಂದ್ರು ಅವ್ರ ಗಂಡದವ್ರು ಯಾರು ಅಷ್ಟು ಕೇರ್ ಮಾಡಿದ್ದಿಲ್ಲ. ದಿನ ಬಂದು ನನಗೆ ತಿನ್ಸೋದು. ಬ್ಲಡ್ ಜಾಸ್ತಿ ಹೋಗಿರುತ್ತೆ, ಅದು ನಮ್ಗೆ ಗೊತ್ತಿರಲಿಲ್ಲ. ಬಾತ್ರೂಮ್ನಾಗ ಹೋಗಿ 2 ಸಲ ಬಿದ್ದೀನಿ ನಾನು, ಮೂರ್ಛೆ ಹೋಗಿ. ಗಂಡಾಡಲ್ಲ ಅಂದ್ಬಿಟ್ರಪ್ಪ. ಯಾರ ಹುಟ್ಟಿ ಬಿಟ್ಟ ನೋಡ್ರಿ. ನಾನು ಮನ್ಯಾಗ ತಡ್ಕೊಳಕಾಗತ್ತಿದ್ದಿಲ್ಲ. ಪ್ರೇಮಗ ಹಿಂಗ್ ಹಿಡಿದು ಫುಲ್ ಇದು ಹೊಡ್ಡೆ ಕತ್ತು ಬಿಟ್ಟಿದ್ದೆ ನಾನು ಅವನಿಗೆ. ಆಂಬುಲೆನ್ಸ್ ತರಿಸಿ ಹೋಗಿ ಅದು ಇಷ್ಟ ಆಗೋದಿಲ್ಲ ನನಗೆ. ರಾತ್ರಿ ಸ್ಟಾರ್ಟ್ ಆಯ್ತು, ಫುಲ್ ಬ್ಯಾನ್ ಹಟ್ಟಿ ಅಂತರೂ ಅಷ್ಟು ಬ್ಯಾನ್ ಆಗಾಕತ್ತಿತ್ತು, ತಡ್ಕೊಳಕಾಗತ್ತಿದ್ದಿಲ್ಲ. ಬೆಂಗಳೂರಿನಾಗ ಇದ್ದವ್ರು ಮುದ್ದೆ ತಿಂತಾರೆ ಬಿಡು. ಅವ್ರಿಗೆ ನಮಗೆ ಹೆಂಗೆ ರೊಟ್ಟಿ, ಇಲ್ಲಿಯವ್ರಿಗೆ ಹೆಂಗೆ ಮುದ್ದಿ. ಬ್ಲಡ್ ಕಮ್ಮಿ ಇದ್ದವರು ಇದನ್ನ ತಪ್ಪದೇ ಟ್ರೈ ಮಾಡ್ರಿ. ಆರಾವಾಗ ಏನು ತಿಂದಿರಿ ನೀವು, ಎಷ್ಟು ಕ್ಯೂಟ್ ಅದಾನ, ಏನು ತಿಂತಿದ್ರಿ ಹೇಳ್ರಿ ನಮಗೂ ಅಂತ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಭಾಳ ಜನ ಕೇಳಾಕತ್ತಿದ್ರಿ ಈ ವಿಡಿಯೋ. ತಮ್ಮನೇಲಿ ನೋಡ್ದಂಗೆ ನಂದು ಡೆಲಿವರಿ ಸ್ಟೋರಿ ಹೇಳ್ಬೇಕಂತ ಮಾಡೀನಿ. ನನ್ನ ಎಕ್ಸ್ಪೀರಿಯನ್ಸ್, ನಂದು ಏನೇನು ನಮ್ದು ಇದ್ರೊಳಗೆ ಪ್ರೆಗ್ನೆನ್ಸಿ ಒಳಗೆ ಏನೇನು ನಡೆದೈತೆ ಅಂತ ಹೇಳ್ತೀವಿ. ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಇಲ್ಲಿಂದ ನಾವು ದೀಪಾವಳಿಗೆ ಅಂತ ಊರಿಗೆ ಹೊಂಟಿದ್ವಿ. ದೀಪಾವಳಿಗೆ ಅದು ಎಷ್ಟು ನವೆಂಬರ್ಗೆ ಎಷ್ಟಕ್ಕೆ ಹೊಂಟಿದ್ವಿ, ಅಕ್ಟೋಬರ್ಕಲ್ಲ, ಅಕ್ಟೋಬರ್ ತಿಂಗಳಿಗೆ ಮಂತ್ ಆಗಿತ್ತು ಅನ್ಸುತ್ತೆ. ಇನ್ನೊಂದು ಯಾರು ಕಮೆಂಟ್ ಹಾಕ್ಬೇಡ್ರಿ, ಈಗ ಲೇಟಾಗಿ ಮಾಡಾಕತ್ತೀವಿ ವಿಡಿಯೋ. ಯಾಕಂದ್ರೆ ಈಗ ಭಾಳ ಜನ ಕೇಳಾಕತ್ತಾರಂತ ಈ ವಿಡಿಯೋ ಮಾಡಾಕತ್ತೀವಿ. ಒಂದು ಸ್ವಲ್ಪ ಜನ ಹಾಕ್ತೀರಿ ಕಮೆಂಟ್, ಈಗ ಯಾಕೆ ಮಾಡಾಕತ್ತೀರಿ ಅಂತೂ ಹಾಕ್ತೀರಿ. ಒಂದು ಸ್ವಲ್ಪ ಜನ ಅವಾಗ ನಾವು ವಿಡಿಯೋ ಮಾಡುವಾಗ ಏನು ಯಾರೂ ಪ್ರೆಗ್ನೆಂಟ್ ಆಗಿಲ್ಲೇನೋ, ಯಾರೂ ಪಾಪನೆ ಮಾಡೋದಿಲ್ಲ ನೀವು ಹೇಳಿದ್ರಿ ಅಂತ ಆ ಥರ ಕಮೆಂಟ್ ಹಾಕ್ತಿದ್ವಿ. ನೀವು ಯಾರು ಈ ವಿಡಿಯೋ ಕಮೆಂಟ್ ಹಾಕ್ಬೇಡ್ರಿ, ಕೇಳ್ಯಾರ ಅವರಿಗೋಸ್ಕರ ಅಷ್ಟೇ ಮಾಡಾಕತ್ತೀವಿ. ಅವಾಗ 1.5 ತಿಂಗಳಾಗಿತ್ತು. ಆದರೂ ನಾನು ಇಲ್ಲಿಂದ ನಮ್ಮ ಊರಿಗೆ ಬೈಕ್ ಮ್ಯಾಗ ಅದು ಜರ್ನಿ ಮಾಡಿದ್ದೆ ನಾನು. ನಮಗೆ ಗೊತ್ತಿರಲಿಲ್ಲ ಅದು. ಆಮೇಲೆ ಊರಿಗೆ ಹೋಗಿಂದ ದೀಪಾವಳಿ ಎಲ್ಲ ಮುಗಿಸಿ ಹಂಗೆ ಫ್ರೀ ಟೈಮ್ನಾಗ ಊಟ ಮಾಡುವಾಗ ನನಗೆ ಯಾಕೆ ಒಂಥರ ವಾಮಿಟ್ ಬಂದಂಗೆ ಆಗತ್ಬಿಟ್ಟಿತ್ತು. ಉಂಡಿದ್ದು ಯಾಕೆ ಅಂಟಿದ್ದಿಲ್ಲ, ವಾಮಿಟ್ ಅನ್ಸತ್ತಿತ್ತು. ಇವ್ರ ಮುಂದೆ ಹೇಳಕತ್ತಿದ್ದೆ. ಪ್ರೆಗ್ನೆನ್ಸಿ ಸಿಂಪ್ಟಮ್ ಸ್ಟಾರ್ಟಿಂಗ್ ಗೊತ್ತಾಗಬೇಕಂದ್ರೆ ಏನೇನು ಸೂಚನೆಗಳು ಇರ್ತಾವೋ ಅದನ್ನ ಅದು ಭಾಳ ಜನಕ್ಕೆ ಒಂದು ಸ್ವಲ್ಪ ಡೌಟ್ಸ್ ಇರುತ್ತೆ. ಅದೇ ಒಂಥರ ಊಟ ಹೊಂಟಿರಂಗಿಲ್ಲ, ವಾಮಿಟ್ ಬಂದಂಗೆ ಆಗೋದು. ಒಬ್ಬೊಬ್ರಿಗೆ ವಾಮಿಟ್ ಬರುತ್ತಾ, ಒಬ್ಬೊಬ್ರಿಗೆ ವಾಮಿಟ್ ಬರಂಗಿಲ್ಲ. ನನಗೆ ಬಂದಿತ್ತು. ಈಗ ಬರಲ್ಲ ಅಂತ ತಿಳ್ಕೊಂಡಿದ್ಲ? ಬರಲ್ಲ ಅಂತ ತಿಳ್ಕೊಳ್ಳಲ್ಲ, ಗಟ್ಟಿದೀನಿ ಬಿಡು, ಬರಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ಆದ್ರೆ ಬರುತ್ತದು, ಯಾರಿಗಾರ ಒಬ್ರಿಗೆ ಬಂದೇ ಬರುತ್ತೆ. ವಾಮಿಟ್ ಬಂದಂಗೆ ಆಗತ್ತಿತ್ತು. ಇವ್ರಿಗೆ ಹೇಳ್ದೆ ನಾನು, ಯಾಕೆ ಉಂಡಿದ್ದೆ ಮತ್ತೇನು ತಲಿಬ್ಯಾನಿ ಇಲ್ಲ, ಏನು ನನಗೆ ತಲಿಬ್ಯಾನಿ ಗಿಲಿಬ್ಯಾನಿ ಏನಿಲ್ಲ, ಬರೀ ಉಂಡಿದ್ದು ಹೋಗ್ತಿದ್ದಿಲ್ಲ, ಬರೀ ಊಟ. 1.5 ತಿಂಗಳಾಗಿತ್ತು ಅವಾಗ. ಉಂಡಿದ್ದು ಹೋಗ್ತಿದ್ದಿಲ್ಲ, ಬರೀ ವಾಮಿಟ್ ಬಂದಂಗೆ ಆಗ್ತಿತ್ತು. ಇವ್ರ ಮುಂದೆ ಹೇಳೋಣ ವಾಮಿಟ್ ಬರ ಪಿತ್ತಿಗಿತ್ತ ಆಗಿರ್ಬೇಕು ಬಿಡ ಅಂತ ಇವ್ರು ಸುಮ್ಮ ಆಗ್ಯಾರ. ಯಾಕೆ ಡೌಟ್ ಬಂತು. ಡೌಟ್ ಬರೋಣ ಕಿಟ್ ತರಿಸಿದ್ವಿ. ಕಿಟ್ ತರಿಸಿ ಇವ್ರು ನಮ್ಮ ಮನೆ ಫಸ್ಟ್ ನಾವು ಮನೆಯಾಗೆ ಚೆಕ್ ಮಾಡಿ, ನಾಡಿ ಹಿಡಿದು ಚೆಕ್ ಮಾಡಿ. ಫಸ್ಟ್ ಅನ್ನ ಅದು ಹೇಳಿ ಒಂದ್ಸತ ಇದ್ರಾಗ ಹೇಳಿವಿ. ಲಾಗ ಪೂರಾ ಸ್ಟೋರಿ ಅನ್ನ ಅಂದ್ರೆ ಸಾಯಿ ಅನ್ನ ನಾಡಿ ಹಿಡಿದು ಚೆಕ್ ಮಾಡ್ದ. ಬಾವ ಅಂತೇಳಿ ಬಾವ ಅನ್ರಿ ಅಂತ ಕಮೆಂಟ್ ಹಾಕ್ತಾರ. ಮೊದಲಿಂತ ನಾವು ಅಲ್ಲೇ ಒಂದೇ ಕಡೆ ಬೆಳೆದು ಬಿಟ್ಟಿವಲ್ಲ, ಹಿಂಗಿರ್ತಾರ ಬಾಯಾಗ ಬರುತ್ತೆ. ಭಾವನೆ ಆದ್ರೆ ಅದು ಅಷ್ಟೇ. ಫಸ್ಟ್ ಚೆಕ್ ಮಾಡ್ದ. ಮಾಡೋಣ ಎಷ್ಟು 90 ಮೇಲೆ 100 ಸನೆ ಇತ್ತು. ಬೀಟ್ ಅಷ್ಟು ಬೀಟ್ ಇದ್ರೆ ಅದು ಕನ್ಫರ್ಮ್ ಅಂತ ಅರ್ಥ, ಕನ್ಸೀವ್ ಆಗ್ಯಾರ ಅಂತ ಅರ್ಥ. ಚೆಕ್ ಮಾಡಿದ್ರು ಖುಷಿ ಆಗ್ಬಿಟ್ರು ನಮಗಿನ್ನ. ಅವನೇ ಖುಷಿ, ನಾ ದೊಡ್ಡಪ್ಪ ಆಗಕತ್ಯ ಅಂತ ಖುಷಿ ಪಟ್ಬಿಟ್ಟ ಅನ್ನ. ಮತ್ತು ಆಮೇಲೆ ಇರಲಿ ಹಂಗೆ ನಾವೇ ಒಮ್ಮೆ ಎಗ್ದಮ್ ನಾವೇ ಏನು ಇದು ಡಿಸೈಡ್ ಮಾಡೋದು ಬೇಡ ಅಂತ ಮತ್ತು ಅಲ್ಲೇ ನಮ್ಮ ಊರಾಗಿಂದ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಎಲ್ಲ ಒಂದೊಂದು ಮಿಸ್ ಮಾಡಾಕತ್ತಾಳಕಿ. ಯಾಕೆ ಕಿಟ್ ತರ್ಸಿನ ಅವನೇ ಹೋಗಿ ಕಿಟ್ ತೊಗೊಂಬಂದ. ಹೌದು, ನನ್ನ ಮಾತು ನಂಬಲ್ಲಿ ನೀವು ಅಂತ ಅವನೇ ಹೋಗಿ ಕಿಟ್ ತೊಗೊಂಬಂದು ಅವ್ರೆಲ್ಲರೂ ಮಕ್ಕೊಂಡಿದ್ರು. ನಾವು ನಶಿನಾಗೆ ಎದ್ದು ಮಾಡಿಬಿಟ್ಟಿವಿ. ನನಗೆ ಒಂಥರ ಏನೋ ಅದು ಹಂಗೆ ಹೇಳ್ಕೊಳಕ್ಕೆ ಆಗಲ್ಲ. ಖುಷಿ ಪಡ್ಬೇಕು ಏನೋ, ಯಾವ ಥರ ಅದನ್ನು ಎಕ್ಸ್ಪ್ರೆಷನ್ ಯಾವ ಥರ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗತ್ತಿದ್ದಿಲ್ಲ. ಯಾರೂ ಇದ್ದಿದ್ದಿಲ್ಲ, ನಶಿನಾಗ ನಾವಿಬ್ಬರೇ ಇದ್ವಿ. ಆಮೇಲೆ ಬೆಳಗ್ಗೆ ಎಲ್ಲರಿಗೆ ಹೆಂಗೆ ಹೇಳ್ಬೇಕು ಅದೂ ಇತ್ತು ಮುಂದೆ. ಹಂಗೆ ಎಲ್ಲರಿಗೆ ನಾವು ಫಸ್ಟೇ ಖುಷಿಪಟ್ಟು ಆಮೇಲೆ ವಾಪಸ್ ಮಕ್ಕೊಂಡು ಆಮೇಲೆ ಎಲ್ಲರೂ ಎದ್ದಿದ್ದು ನಾವು ಎದ್ವಿ.
ಎಲ್ಲರಿಗೆ ಸರ್ಪ್ರೈಸ್ ಕೊಟ್ಟಿವು ಹಿಂಗೆ ಕಿಟ್ಟು ಕೈಯಾಗ ಹಿಡ್ಕೊಂಡು ಹಿಂಗೆ ನೋಡಂದು ಎಲ್ಲರೂ ಎಷ್ಟು ಗಾಬರಿ ಆಗ್ಬಿಟ್ರು. ಅದು ಒಂದು ವಿಡಿಯೋ ಮಾಡಿದ್ವಿ ಆದರೆ ಡಿಲೀಟ್ ಆಗೈತೆ. ಎಲ್ಲರೂ ಗಾಬರಿ ನಮ್ಮವರು ಶಾಕ್ ಆಗ್ಬಿಟ್ರು. ಸುಮ್ಮನೆ ಯಾರಿಗೆ ಹೇಳ್ಬೇಡ್ರಿ ಅಂತ. ಅವತ್ತೇ ನೈಟ್ ಹೋಗಿ ಸ್ಕ್ಯಾನಿಂಗ್ ಅಷ್ಟಾದ್ರೂ ನಮ್ಗೆ ಕನ್ಫರ್ಮ್ ಇದ್ದಿದ್ದಿಲ್ಲ ಅದು ಒಂದು 90% ಒಂದೊಂದು ಕಿಟ್ ಎಕ್ಸ್ಪೈರ್ ಆಗಿರ್ತಾವಂತ. ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದ್ವಿ. ಹೌದಮ್ಮ 1.5 ತಿಂಗಳಾಗೈತಿ, ಮಗು ಎಲ್ಲ ಚಲೋ ಐತಿ, ಹಾರ್ಟ್ ಬೀಟು ಚಲೋ ಐತಿ ಅಂತಂದರು. ನನಗೂ ಒಂಥರ ಸ್ವಲ್ಪ ಅಂಜಿಕೆ ಖುಷಿ ಎಲ್ಲ ಆಗಕತ್ತು. ಪ್ರೇಮಿಗೆ ಹೇಳ್ದೆ, ಪ್ರೇಮು ಹಂಗೆ ಹೇಳ್ಕೊಳಕ್ಕಾಗೋದಿಲ್ಲ, ಅಷ್ಟು ಹಾಸ್ಪಿಟಲ್ ಹೇಳಿಂದ ಪೂರ್ತಿ ಕನ್ಫರ್ಮ್ ಆಗಿ ಅದೊಂಥರ ಏನೋ ಬೇರೆ ಅವನ ಆಸೆ ಇತ್ತು. ಅದು ಏನು ಆಸೆ? ನೀವು ಪ್ಲ್ಯಾನ್ ಮಾಡಿದ್ರೇನು ಏನು ಮಾಡಿದ್ರಿ ಅಂತ ಅಂದಿದ್ರಿ. ಹೌದು, ನಾವು ಪ್ಲ್ಯಾನ್ ಮಾಡಿದ್ವಿ, ಹೀಗೆ ಮಾಡ್ಕೋಬೇಕು, ಒಂದು ಸ್ವಲ್ಪ ದಿನ ಹೋದ್ಮ್ಯಾಗ ನಮ್ದು ಒಂದು ಇದ್ರೊಳಗೆ ಇದ್ದಾಗ ಮಾಡ್ಕೋಬೇಕಂತಿತ್ತು. ಪ್ಲ್ಯಾನ್ ಮಾಡಿ ಮಾಡ್ಕೊಂಡ್ವಿ. ಪ್ಲ್ಯಾನಿಂಗ್ ಇತ್ತು ನಮಗೆ 2 ವರ್ಷ ಪ್ಲ್ಯಾನಿಂಗ್ ಇತ್ತು. 2 ವರ್ಷ 3 ವರ್ಷ ಅಂತ ಇದ್ದಿದ್ದಿಲ್ಲ, ಒಟ್ಟು ಪ್ಲ್ಯಾನಿಂಗ್ ಸ್ವಲ್ಪ ದಿನ ನಮ್ಗೆ ಹಿಂಗೆ ಅನಿಸ್ಬೇಕು ಮಾಡ್ಕೋಬೇಕಂದಾಗ ಮಾಡ್ಕೊಳ್ಳೋ ಈಗ ಬೇಡ ಅಂತ ಬಿಟ್ಟಿದ್ವಿ. ಆಮೇಲೆ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದು ನಾವು. ಮತ್ತು ಪ್ರೇಮ ಖುಷಿ ಆದ. ಆಮೇಲೆ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ತೊಗೊಂಡು ಹೋಗಿ ಮನ್ಯಾಗ ಹೇಳಿದ್ವಿ. ಕನ್ಫರ್ಮ್ ಅಂತ ಫುಲ್ ಕನ್ಫರ್ಮ್ ಅಂತ ಗೊತ್ತಾಗ ಆಮೇಲೆ ನಮ್ಮ ಮಾವಾರು ಬಂದರು ನೈಟು. ನಮ್ಮ ಮಾವಾರಿಗೆ ಹೇಳಕ್ಕೆ ನಾ ಒಳಗೆ ಹೋಗಿದ್ದೆ, ಅವಾಗ ಹೇಳಿದ್ದೆ. ನಮ್ಮಣ್ಣ ಹೇಳಿದ್ದೆ, ನನಗೂ ಹೇಳೋ ಅಷ್ಟು ಧೈರ್ಯ ಇರಲಿಲ್ಲ, ಹೋಗಿ ಹೇಳೋಕ್ಕಾಗಲ್ಲ, ಹಂಗೆ ಒಂಥರ ಅನ್ಸುತ್ತೆ. ಅವರು ಫುಲ್ ಖುಷಿ ಆದರೆ ಎಲ್ಲರಿಗೆ ಗೊತ್ತಾಯಿತು. ಮತ್ತು ನನಗೆ ಸ್ಟಾರ್ಟ್ ಆಯ್ತು ಅಲ್ಲಿಂದ ಫುಲ್ಲ 3 ತಿಂಗಳ ಒಂದಿಷ್ಟು ದಿನ ವಾಮಿಟ್ ಎಷ್ಟು ಡಲ್ ಆಗಿದ್ದೆ ಅಂದ್ರೆ ಅಷ್ಟು ವೀಕ್ ಆಗಿಬಿಟ್ಟಿದ್ದೆ. ನಾನು ವಾಂತಿ ಹೊಡೆದು ಊಟನೂ ಸರಿಯಾಗಿ ಉಣ್ತಿದ್ದೇ ಇಲ್ಲಲ್ಲ, ಫುಲ್ ವೀಕ್ ಆಗಿಬಿಟ್ಟಿದ್ದೆ. ಒಂದು 3 ತಿಂಗಳ ಮ್ಯಾಗ 1 ವಾರನೇ ಅಷ್ಟೇ ವಾಮಿಟ್ ಆಗೈತೆ ನನಗೆ. ಆಮೇಲೆ ಕಂಡಪಟ್ಟಿ ನೋಡಿದ್ದಿಲ್ಲ, ಹಾಗೆ ಉಂಡುಗಳೇ ನಾವು ಹೋಗ್ಬಿಡ್ತಿದ್ದೆ ಹೊರಗೆ. ಉಂಡುಗಳೇ ಒಟ್ಟು ಊಟ ಹೋಗ್ತಿದ್ದಿಲ್ಲ, ಒಟ್ಟು ನನ್ನ ಕೈಯಿಂದ ಮಾಡ್ಕೊಳಕ್ಕೆ ಹಾಕಿದ್ದಿಲ್ಲ ನನಗೆ. ಅದಕ್ಕೆ ನಾವು ಬೆಂಗಳೂರು ಬಿಟ್ಟು ಊರಿಗೆ ಹೋಗ್ಬೇಕಂತ ಊರಿಗೆ ಬಂದಿದ್ದೀವಿ ನಾವು ಮುದ್ದೇಬಾಳಕ್ಕೆ. ಆಮೇಲೆ ಒಂದಿಷ್ಟು ದಿನ ಆದ್ಮ್ಯಾಗ ನಿಂತದು, 3 ತಿಂಗಳಾದ್ಮ್ಯಾಗ ನಿಂತುಬಿಡ್ತು. ಆಮೇಲೆ ಹೆಂಗೆ ನಾರ್ಮಲ್ ಹೆಂಗಿದ್ದೆ ಹಾಗೆ ಆಯಿತು. ನಾನು ಏನು ಮಾಡ್ತಿದ್ದೆ, ಏನು ತಿಂತಿದ್ನಪ್ಪ ಅಂತ ವಾಮಿಟ್ ನಿಂತ್ಮ್ಯಾಗ ಬೆಂಗಳೂರಿಗೆ ಬಂದಿವಲ್ಲ, ವಾಪಸ್ ಬೆಂಗಳೂರಿಗೆ ಬಂದಿಂದ ಏನು ತಿಂತಿದ್ನಪ್ಪ ಅಂತ ಕೇಳಿದ್ರು ಒಂದು ಸ್ವಲ್ಪ ಜನ. ಆರಾವಿಗೆ ಏನು ತಿಂದಿರಿ ನೀವು, ಎಷ್ಟು ಕ್ಯೂಟ್ ಅದಾನ, ಏನು ತಿಂತಿದ್ರಿ ಹೇಳ್ರಿ ನಮಗೂ ಅಂತ. ಏನೂ ಇಲ್ಲ, ಮುಂಜಾನೆ ನೈಟ್ 4 ಬಾದಾಮಿ ನೆನೆಸಿಡ್ತಿದ್ದೆ. ಬೆಳಗ್ಗೆ ಎದ್ದು ಅದನ್ನು ಸಿಪ್ಪಿ ಸುಳಿದು 1 ಆ್ಯಪಲು, 4 ಬಾದಾಮಿ, 4 ಡೇಟ್ಸ್ ತಿಂತಿದ್ದೆ ಬೆಳಗ್ಗೆ. ಮಧ್ಯಾಹ್ನ ಹೊತ್ತು ಪ್ರೇಮು ಆರೆಂಜ್ ಸುಲಿದು ಕೊಡ್ತಿದ್ದ. ಆ ಆರೆಂಜು ಮತ್ತು ದಾಳಂಬ್ರಿ, ಡ್ರೈ ಫ್ರೂಟ್ಸು ಮತ್ತು ಹಣ್ಣು ಜಾಸ್ತಿ ತಿನ್ಬೇಕು. ಅದೇ ಜಾಸ್ತಿ ತಿಂದಿದ್ದು. ಇದು ನಾವು ಲಾಸ್ಟ್ ಸ್ವಲ್ಪ ಜನ ಏನು ಮಾಡ್ತಾರೆ, ಲಾಸ್ಟಿಗೆ ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಾಗತ್ತೀವಿ, ಹಂಗಲ್ಲೋ ಹಿಂಗೋ ಅಂತ ಸ್ವಲ್ಪ ಜನ ಹೇಳಕ್ಕೆ ಹೋಗ್ಬೇಡ್ರಿ. ನಮ್ಮ ಎಕ್ಸ್ಪೀರಿಯನ್ಸ್ ಆಗಿದ್ದೆ, ನಮಗೆ ಅನುಭವ ಆಗಿದ್ದೆ ಏನಂದ್ರೆ, ಲಾಸ್ಟ್ 1 ತಿಂಗಳು ಇದ್ದಾಗ ತಿಂತೀನಿ. ಒಬ್ಬೊಬ್ರು ಹುಡುಗ ಕೆಂಪು ಕೊಡ್ತಾನ, ಹುಡುಗ ಕರ್ರ ಕೊಡ್ತಾನ ಅಂತ ಏನೇನು ಇರ್ತಾವೆ. ಆದ್ರೆ ಅದು ಮೇನ್ ಅದು ಅಲ್ಲ ಅನ್ಸುತ್ತೆ. ಸ್ಟಾರ್ಟಿಂಗಿಂದ ಒಂದು 7 ತಿಂಗಳ ಮಟ್ಟ ಏನು ತಿಂತೀವಿ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬೆಳವಣಿಗೆ ಆಗುವಾಗ ಏನು ನಾವು ಫುಡ್ ತೊಗೋತೀವಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಬೆಳೆದ ಮೇಲೆ ಆಮೇಲೆ ಅದು ಬೇರೆ. ಕಂಟಿನ್ಯೂ ಆಗಿ 7 ತಿಂಗಳು ಒಂದು ದಿನ ಮಿಸ್ ಮಾಡಿಲ್ಲ ನಾವು. ಕಂಟಿನ್ಯೂ ಆಗಿ ಹಾಗೆ ಇನ್ನೊಂದಿಷ್ಟು ಇರ್ತಿತ್ತು ಹಣ್ಣುಗಳು, ಹಾಗೆ ತರದು ಮಾಡ್ತಿದ್ವಿ. ಡ್ರೈ ಫ್ರೂಟ್ಸು ತಿಂದೀನಿ. ಜಾಸ್ತಿ ತಿಂದಿದ್ದಂದ್ರೆ ನನಗೆ ಲೈಕ್ ಆಗ್ತಿದ್ದಿಲ್ಲ. ಏನಂದ್ರೆ ದಾಳಂಬ್ರಿ, ಆರೆಂಜ್ ಜಾಸ್ತಿ ತಿಂತಿದ್ದಿಲ್ಲ. ಇದು ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೆ, ಆದ್ರೆ ಇದ್ರದ್ದು ಆರೆಂಜ್ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೆ. ಅದು ಓದ್ತಿತ್ತು, ಹಂಗೆ ತಿನ್ನಕ್ಕಂತ ಹೋಗ್ತಿಲ್ಲ, ಆದರೂ ತಿಂದು ಆಮೇಲೆ 7 ತಿಂಗಳ ತನಕ ಕಂಟಿನ್ಯೂ ಚಲೋತ್ತಂಗೆ ತಿಂದೀನಿ, ಕಡಿಮೆ ಇಲ್ಲಾರ್ದಂಗೆ ತಿಂದೀನಿ. ಆಮೇಲೆ ಸ್ವಲ್ಪ ಕಡಿಮೆ ಮಾಡಕತ್ತೆ. ಮತ್ತು ವಾಪಸ್ 3 ತಿಂಗಳಿಗೆ ಒಂದ್ಸಲ ಸ್ಕ್ಯಾನಿಂಗ್ ಹೋದ್ವಿ. ಆಮೇಲೆ 5 ತಿಂಗಳಿಗೆ ಒಂದ್ಸಲ, ಆಮೇಲೆ 7 ತಿಂಗಳಿಗೆ ಒಂದ್ಸಲ. ಎಲ್ಲ ಸ್ಕ್ಯಾನಿಂಗು ಊರಾಗೆ ಮಾಡಿಸಿ ನಾನು. ಲಾಸ್ಟಿಗೆ 9 ತಿಂಗಳದು. ಮತ್ತು ಬ್ಲಡ್ನು ಕಡಿಮೆ ಆಗಿತ್ತು ನನಗೆ. ಬ್ಲಡ್ಡಿನ ಒಂದು ನೀವು ನೋಡೋರಿಗೆ, ಈಗ ಪ್ರೆಗ್ನೆಂಟ್ ಇದ್ದವ್ರಿಗೆ ಒಂದು ಭಾರಿ ಯೂಸ್ಫುಲ್ ಒಂದು ಸಜೆಷನ್ ಕೊಡ್ತಾಳೆ. ಅದನ್ನು ನೀವು ಫಾಲೋ ಮಾಡಿದರೆ ಪಕ್ಕ ನಿಮಗೆ ಯೂಸ್ ಆಗೇ ಆಗುತ್ತೆ. ಅದು ಬ್ಲಡ್ ಕಡಿಮೆ ಇದ್ದವರು ಬಾಳೆಹಣ್ಣು ತಿನ್ನಬಾರ್ದು. ಬಾಳೆಹಣ್ಣು ತಿಂದಿಲ್ಲ ನಾನು. ಇದು ತಿಂದಿಯಲ್ಲ, ಏನು ಜವಾರಿ ಬಾಳೆಹಣ್ಣು ತಿಂದ್ರೆ ಊರಾಗ ಸಿಗ್ತಿದ್ದಿಲ್ಲ. ಊರಾಗ ಏನು ಫ್ರೂಟ್ಸ್ ಅವು ಎಲ್ಲ ಕಡಿಮೆ. ಜವಾರಿ ಬಾಳೆಹಣ್ಣು ಒಂದು ಕಡೆ ಸಿಗ್ತಿದ್ವು, ಒಂದು ಕಡೆ ಸಿಗ್ತಿದ್ದಿಲ್ಲ. ಇಲ್ಲಿದ್ದಾಗಂತೂ
7 ತಿಂಗಳು ಮಿಸ್ ಮಾಡ್ಲಾರ್ದಂಗೆ ಇದು ಮಾಡ್ಸೀನಿ. ಆಮೇಲೆ ಈಕಿಗೆ ಬ್ಲಡ್ ಕಡಿಮೆ ಆಗಿತ್ತು. 7 ತಿಂಗಳು ಸ್ಕ್ಯಾನಿಂಗ್ ಅಲ್ಲ, 5 ತಿಂಗಳು ಹೆಂಗೋ ಹೋಯ್ತು ಊರಾಗ. ವಾಪಸ್ ಬೆಂಗಳೂರು ಬಂದ್ವಿ ನಾವು. ಇಲ್ಲ ಹಾಂ ಅದೇ 5 ತಿಂಗಳು ವಾಪಸ್ ಬೆಂಗಳೂರಿಗೆ ಬಂದು ಹೇಳ್ತೀನಿ ನಾನು. ಫಸ್ಟ್ ಏನಾಗೈತೆ ಅಂದ್ರೆ ದೀಪಾವಳಿಗೆ ಹೋಗಿ ಕನ್ಫರ್ಮ್ ಆಗಿಂದ ವಾಪಸ್ ಬಂದ್ವಿ. ವಾಪಸ್ ಬಂದು ಎಲ್ಲ ಊರಾಗ ಆಗತ್ತೆ ಬಿಡು ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿಂದ ನಿಮ್ಗೆ ಪ್ರೆಗ್ನೆಂಟ್ ಆಗಿದ್ದು ಲಾಗ್ ಬಿಟ್ವಿ, ಎಲ್ಲ ಗೊತ್ತಾಯ್ತು. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಇದಾಗಿ ವಾಪಸ್ ಮತ್ತೆ ಬೆಂಗಳೂರಿಗೆ ಬಂದ್ವಿ. ಮತ್ತೆ ಬೆಂಗಳೂರಿಗೆ ಬಂದು ಮತ್ತೆ ವಾಪಸ್ ಊರಾಗ ಇದಾಗುತ್ತೆ ಅಂತ ಮತ್ತೆ ಹೋದ್ವಿ. ಎಷ್ಟು ಜರ್ನಿ ಮಾಡಿನಂದ್ರೆ ಕೇಳಬಾರ್ದು. ಯಾರು ಜರ್ನಿ ಎಷ್ಟು ಅಂಜ್ತಾರ ಒಬ್ಬೊಬ್ಬರು ಪ್ರೆಗ್ನೆಂಟ್ ಇದ್ದವ್ರು ಜರ್ನಿ ಮಾಡಕ್ಕೆ. ಹಂಗಂತ ನೀವು ಜರ್ನಿ ಮಾಡಿದ್ರೆ ನಡೆಯಲ್ಲ ಅಂತಲ್ಲ, ಅವ್ರವ್ರು ಇದ್ರ ಮ್ಯಾಗ ಹೋಗುತ್ತೆ ಅದು. ವೀಕ್ ಇದ್ದವರು ಮತ್ತು ಜಾಸ್ತಿ ಹೊಟ್ಟೆ ಬ್ಯಾನ್ ಇದ್ದವರು ಊಟ ಮಾಡುವಾಗ ತರಕಾರಿ ಸೈಡ್ ತೆಗೆದಿಟ್ಟು ಈ ಥರ ಮಾಡಬೇಡ್ರಿ. ಎಲ್ಲ ತರಕಾರಿ ತಿನ್ನಬೇಕು, ಎಲ್ಲ ಟೋಟಲ್ ಹೊಟ್ಟೆ ತುಂಬ ಚೆಂದಾಗ ತಿನ್ಬೇಕು ಅಷ್ಟೇ, ಏನಿಲ್ಲ. ನಾನು ಬ್ಲಡ್ ಕಡಿಮೆ ಇತ್ತಲ್ಲ, ಅದಕ್ಕೆ ನಾನು 1 ತಿಂಗಳು ಕಂಟಿನ್ಯೂ ಆಗಿ ನಮ್ಗೆ ಇದು ತಿನ್ನಂತ ಹೇಳಿದ್ರು. ಇದು ಫಸ್ಟಿಗೆ ಅಲ್ಲ, ಅದೇ ಬೀಟ್ರೂಟ್ ಆಯಿತು, ಮತ್ತು ಬೆಲ್ಲ ನೀರು ಕುಡಿಬೇಕಂತ ಹೇಳಿದರು, ಮತ್ತು ಶೇಂಗಾದ ಉಂಡೆ ತಿನ್ನಂತಂದಿದ್ರು. ಅದೆಲ್ಲ ಹೇಳಿದರು ಬ್ಲಡ್ ಜಾಸ್ತಿ ಆಗ್ಬೇಕಂತಂದು. ನಾನು ಅದೇನು ಮಾಡಲಿಲ್ಲ, ಬರೀ ಬೀಟ್ರೂಟ್ ಜ್ಯೂಸ್ ಕುಡಿದು ಡೈಲಿ. ಮತ್ತು ವಾಪಸ್ ಸ್ಕ್ಯಾನಿಂಗ್ ಹೋದಾಗ ನಂದು 9.5 ಪಾಯಿಂಟ್ ಇದ್ದಿದ್ದು 12 ಪಾಯಿಂಟ್ ಆಯಿತು. ಖುಷಿ ಆಯಿತು. 9.5 ಇತ್ತು. ಎಷ್ಟು ಇರ್ಬೇಕಂದಿದ್ರು ಮಿನಿಮಮ್? 10 ಇರಬೇಕು, ಇಲ್ಲ 11 ಇರಬೇಕು, 10 ಇರಬೇಕು, 11 ಇರಬೇಕು ಅಂದಿದ್ರು. 10 ಇರ್ಬೇಕು, 11 ಇರ್ಬೇಕು. 1 ತಿಂಗಳು ಕಂಟಿನ್ಯೂ ಆಗಿ ಬೀಟ್ರೂಟ್ ಜ್ಯೂಸ್ ಕುಡ್ದಾಳ. ಒಮ್ಮಲ್ಲಿ 12 ಆಗ್ಬಿಟ್ಟೈತಿ. ಬ್ಲಡ್ ಕಮ್ಮಿ ಇದ್ದವರು ಇದನ್ನು ತಪ್ಪದೇ ಟ್ರೈ ಮಾಡಿರಿ. ಪಕ್ಕಾ ಬ್ಲಡ್ ಜಾಸ್ತಿ ಆಗೇ ಆಗುತ್ತೆ ಇದಕ್ಕೆ. ಬೀಟ್ರೂಟ್ ಭಾಳ ಒಳ್ಳೇದು. ಇದು ಪ್ರೆಗ್ನೆಂಟ್ ಇದ್ದಾಗ ಹಿಂಗಿದೆ, ಡೈಲಿ ಇವು ರೊಟೀನ್ ಫಿಕ್ಸ್ ಮಾಡ್ಕೋಬೇಕು, ಬೇಸರ ಮಾಡ್ಕೋಬಾರ್ದು. ಒಂದಿನ ತಿನ್ನೋದು ಬಿಡೋದು. ಹಣ್ಣು ತಿನ್ನಬೇಕು, ಡ್ರೈ ಫ್ರೂಟ್ಸ್ ತಿನ್ನಬೇಕು, ಹಂಗೆ ಚೆಂದಾಗಿ ಊಟ ಮಾಡಬೇಕು. ರೊಟ್ಟಿ ಉಣ್ಬೇಕು, ಮೇನಾಗಿ ರೊಟ್ಟಿ ತರಕಾರಿ ತಿನ್ಬೇಕು. ಬೆಂಗಳೂರಾಗಿದ್ದು ಪಲ್ಯಗಳು ಬೆಂಗಳೂರಿನಾಗ ಸಿಗೋದಿಲ್ಲ ಏನು ತರಕಾರಿ ರೊಟ್ಟಿ. ಬೆಂಗಳೂರಿನಾಗ ಇದ್ದವ್ರು ಮುದ್ದೆ ತಿಂತಾರೆ ಬಿಡು. ಅವ್ರಿಗೆ ನಮಗೆ ಹೆಂಗೆ ರೊಟ್ಟಿ, ಇಲ್ಲಿಯವ್ರಿಗೆ ಹೆಂಗೆ ಮುದ್ದೆ ತರಕಾರಿ ತಿನ್ಬೇಕು ಅಷ್ಟೇ, ಮತ್ತೆ ಏನಿಲ್ಲ. ಆಮೇಲೆ 9 ತಿಂಗಳಾಯ್ತು ನನಗೆ. 9 ತಿಂಗಳು ಕಂಪ್ಲೀಟ್ ಆಗಿ 4 ದಿನ ಆಗಿತ್ತು. ಪೂರ 9 ತಿಂಗಳು ಕಂಪ್ಲೀಟ್ ಆಗಿ 4 ದಿನ ಆಗಿತ್ತು. ನೆಕ್ಸ್ಟ್ ಡೇ ಮಧ್ಯಾಹ್ನ ಸ್ಟಾರ್ಟ್ ಆಯ್ತು ನನಗೆ ಪೇನು. ಮಧ್ಯಾಹ್ನ ವಿಡಿಯೋ ಮಾಡಕ್ಕಂತ ಹೋಗಿದ್ದೆ ಪ್ರೇಮು ಕಡೆ. ಅದು ಯಾವುದೊಂದು ವಿಡಿಯೋ ಹೇಳ್ಬೇಕಂದ್ರೆ ರೀಲ್ಸ್ ಹುಡುಗಿದ ಅನ್ಸುತ್ತದು. ಹುಡುಗಿದಲ್ಲ, ಅದೇ ನಾವಿಬ್ರು ಮಾತಾಡ್ತಿರ್ತೀವಿ. ಒಂದು ಹುಡುಗ ಬಂದು ನಿಮ್ಮ ಅಣ್ಣ ಬಂದ ಅಕ್ಕ ಅಂತ ನಾನು ಅಂಜುತ್ತಿರ್ತೀನಿ. ಎದಕ್ಕೆ ಅನ್ಸಾಕತ್ತಿ, ನಿಮ್ಮ ಅಣ್ಣ ಗೊತ್ತಾದ್ರೆ ಮತ್ತು ನಮ್ಮ ಲವ್ ಮ್ಯಾಟ್ರ್ ಅಂತ ನಾನು ಅಂತೀನಿ. ಇದ್ರೆ ಮದುವೆ ಆಗೈತಿ, ಮಕ್ಕಳಾಗೈತಿ ಅನ್ನೋ ಮಾಡ್ತಾ ಬಿಟ್ಟಿದ್ದೆ ಅಂತ. ಅವತ್ತು ಪೇನ್ ಇತ್ತಕ್ಕಿಗೆ. ಆದ್ರೆ ಅದು ಬಿಟ್ಟಿಲ್ಲ, ರೀಲ್ಸ್ ಬಿಟ್ಟಿಲ್ಲ ನಾನು. ಹೌದಾನ? ಪೇನ್ ಇತ್ತಕ್ಕಿಗೆ. ಪೇನ್ ಇತ್ತು ನನಗದು. ಮಧ್ಯಾಹ್ನ ಸ್ಟಾರ್ಟ್ ಆಗೈತೆ ಪೇನ್ ಅಂತ ಸುಮ್ಮಾಗಿದ್ದೆ. ಪ್ರೇಮ ಹೊಟ್ಟೆ ಬ್ಯಾನ್ ಆಗೈತೆ ಅಂತ ಅವಾಗೇ ಸ್ಟಾರ್ಟ್ ಆಗೈತೆ ನನಗೆ. ಇರ್ಬೋದು ಬಿಡು, ಹಂಗೆ ಪೇನ್ ಇರುತ್ತಲ್ಲ, ಹಂಗೆ ಬರ್ತಾ ಪೇನ್ ಇರುತ್ತಾ ಅಂತಂದು ಸುಮ್ಮಾಗೀವಿ. ರಾತ್ರಿ ಸ್ಟಾರ್ಟ್ ಆಯಿತು. ಫುಲ್ಲು ಬ್ಯಾನ್, ಹೊಟ್ಟೆ ಅಂತರೂ ಅಷ್ಟು ಬ್ಯಾನ್ ಆಗಕತ್ತಿತ್ತು, ತಡ್ಕೊಳಕ್ಕಾಗಕತ್ತಿದ್ದಿಲ್ಲ. ಮಂಡ್ಕೊಂಡು ಯಾರು ಮಕ್ಕೊಂದಿಲ್ಲ ನೋಡು ಅವತ್ತು ನನ್ನ ಪೇನಿಗೆ. ಅವತ್ತು ನೈಟೇ ಹೋಗ್ಬೇಕು ಅನ್ಕೊಂಡಿವು. ಅವಾಗೇ ಪ್ರೇಮನು ನಮ್ಮ ಮನ್ಯಾಗ ಬಂದು ಮಕ್ಕೊಂಡಿದ್ದ ನನ್ನ ಜೊತೆ. ಏನು ಅನಿಸ್ತೇನೆ, ಅದು ನಾರ್ಮಲ್ ಪೇನ್ ಅಂತ ನಾನು ತಲೆ ಕೆಡ್ಸ್ಕೊಂಡಿರಲಿಲ್ಲ. ಅವತ್ತು ಅಲ್ಲಿ ಹೋಗಿ ಮಕ್ಕೋಬೇಕು ಅನಿಸ್ತು ನನಗೆ. ಎದಕ್ಕೆ ಅನಿಸ್ತು, ಈ ಪೇನ್ ಸ್ಟಾರ್ಟ್ ಆಗೈತಿ, ಹೋಗ್ಬೇಕು, ಇಲ್ಲ ಯಾವ ಥರ ಏನೂ ಇಲ್ಲ, ನಾ ಇವತ್ತು ಅಲ್ಲೇ ಮಕ್ಕೋತೀನೋ ಅಂತ ಅಲ್ಲೇ ಹೋಗಿ ಮಕ್ಕೊಂಡೆ. ಅವತ್ತು ನಿದ್ದೆನೇ ಆಗಲಿಲ್ಲ ನನಗೂ. ನೈಟ್ ಹೋಗ್ಬೇಕು ಅನ್ಕೊಂಡ್ವಿ. ನಾವು ಸ್ಕ್ಯಾನಿಂಗ್ ಮಾಡಿಸಿದ್ವಲ್ಲ, ನಿನಗೆ ಪೇನು ಒಂಥರ ಹೊಟ್ಟೆ ಭಾಳ ಫುಲ್ ಬ್ಯಾನ್ ಈಗ ಆಗ್ಬಿಡ್ತೀನಿ ಡೆಲಿವರಿ. ಹಂಗೆ ಪೇನ್ ಸ್ಟಾರ್ಟ್ ಆಯ್ತು ನನಗೆ. ಸ್ಟಾರ್ಟ್ ಆಗೋಣ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ವಲ್ಲ, ಆ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ. ರಾತ್ರಿ 1 ಗಂಟೆಗೆ ಮಾಡಿದ್ವಿ. ಅವ್ರು ರಿಸೀವ್ ಮಾಡಿದ್ರು ಫೋನು. ಆಯಿತು, ನೀವು ಅಲ್ಲೇ ಹತ್ತಿರ ಸನೇ ಇದ್ದಲ್ಲೇ, ಅವರು ಇರೋದು ಬೇರೆ ಊರಾಗ ಇರ್ತಾರೆ, ಅಲ್ಲೇ ಹತ್ತಿರದಾಗ ಸರ್ಕಾರ ದವಾಖಾನೆ ಇತ್ತು ನಮ್ಮದು, ಅಲ್ಲೇ ಹೋಗಿ ಚೆಕ್ ಮಾಡಿಸ್ರಿ ನೀವು, ಏನೈತೆ ಅಂತ ಹೇಳ್ತಾರೆ ಅವರು ಅಂತಂದಿದ್ರು. ಆಯ್ತು ರೀ ಅಂತಂದು ಸುಮ್ಮಾದ್ವಿ. ಹೋಗ್ಲಿ ಬಿಡು, ಇವ್ರು ಹೋಗುಮ್ ಅಂತ ಇವ್ರು ಗಂಟು ಬಿದ್ದುಬಿಟ್ರೆ ಎಲ್ಲರೂ. ನಾವು ಅಲ್ಲೇ ಇಷ್ಟೊತ್ತಿಗೂ ಅಲ್ಲೇ ನನಗೆ ಹಿಂಗೆ ಪಬ್ಲಿಕ್ ಮಾಡೋದಂದ್ರೆ ಇಷ್ಟ ಆಗಂಗಿಲ್ಲ. ಆ್ಯಂಬುಲೆನ್ಸ್ ತರಿಸಿ ಹೋಗಿ ಅದು ಇಷ್ಟ ಆಗೋದಿಲ್ಲ ನನಗೆ. ಅದಕ್ಕೆ ಮುಂಜೆ ಎಷ್ಟು ಪೇನ್ ಆಗುತ್ತೆ ಅಷ್ಟು ತಡ್ಕೊಂಡು ಮುಂಜಾನೆ ಹೋಗ್ಬಿಡು. ಎಲ್ಲ ಒಳ್ಳೇದಕ್ಕೆ ನಮಗೆ ಹೆಂಗಾಯ್ತು ನಾನು ಇಲ್ಲೇ ಭಾಳ ಚಲೋ ಅಂತೀನಿ ನಾನು. ಇಲ್ಲೇ ಮನ್ಯಾಗೆ ನೋವು ತಿಂದು ದವಾಖಾನಿಗೆ ಹೋಗಿದ್ರೆ ಚಲೋ.
ಅಲ್ಲೇ ಹೋಗಿ ಭಾಳ ಎರಡೆರಡು ದಿನ ತ್ರಾಸ ಮಾಡ್ತಾರ ಇರ್ತಾರ, ಒಂದೊಂದು ತಾಸಲ್ಲಿ ಪೇನ್, ಒಂದೊಂದು ತಾಸನು ಭಾಳ ಆತು, ಒಂದೊಂದು ಭಾಳ ದಿನ ತ್ರಾಸ ತಿಂತಾರ. ಮಾಡ್ತಾರ. ಎಷ್ಟು ಮನ್ಯಾಗ ಆಗುತ್ತೋ ಪೇನ್ ಅಷ್ಟು ತಗೊಂಡು ಮನ್ಯಾಗೆ. ಮನ್ಯಾಗ ಪೇನ್ ತಗೊಂಡು ಹೋದ್ರ ಜಲ್ದಿ ಇದು ಆಗುತ್ತೆ. ಇಲ್ಲಾಂದ್ರೆ ಹಾಸ್ಪಿಟಲ್ ಸನಿ ಅವರು ಇದ್ದವ್ರು ಮನ್ಯಾಗ ಪೇನ್ ತಿನ್ನೋದು, ದೂರ ಇದ್ದವರು ಹೇಳಕ್ಕಾಗಲ್ಲ, ಡಾಕ್ಟರ್ ದೂರ ಇದ್ದಾರ ಹೋಗ್ಬೇಕಾಗತ್ತೆ. ಅಲ್ಲೇ ಹೋಗಿ ಸ್ಟೇ ಮಾಡ್ಬೇಕಾಗತ್ತೆ. ನಾವು ಇಲ್ಲೇ ಇತ್ತಲ್ಲ ಹೋಗ್ಲಿ ಬಿಡು ಅಂತ ನಾವು ಇಲ್ಲೇ ನೋವು ತಿಂದು ಮರುದಿನ ಬೆಳಗ್ಗೆನೆ ಬಿಸಿ ಬಿಸಿ ಜಳಕ ನೀರು ಮಾಡಿ, ಭಾಳ ಹೊಟ್ಟೆ ಬ್ಯಾನ್ ಆಗಿರ್ತಿತ್ತು ನನಗೆ. ಬಿಸಿ ಬಿಸಿ ಜಳಕ ನೀರು ಮಾಡಿ ಹೋಗುವಾಗ ಏನು ಕುಡ್ದು ಹೋಗಿದ್ದಿ? ಏನು ಕುಡ್ದಿಲ್ಲ, ಏನು ತಿಂದೇ ಇಲ್ಲ. ಕುಡ್ದಿ ಏನೋ ಶಾವ್ಗಿ ನೀರು ಕುಡ್ದಿ? ಹೌದೌದು ಹೇಳ್ಬೇಕೆಲ್ಲ ಕರೆಕ್ಟಾಗಿ. ಹಾಂ ಸರಿ ಸರಿ. ಮುಂಜಾನೆ ಎದ್ದು ಆ ಟೈಮಿಗೆ ಆ ಶಾವ್ಗಿ ನೀರು ಕುಡಿಬೇಕಂತದ. ಶಾವ್ಗಿ ಬಸ್ತಿದ್ದ ನೀರು ಅದು. ಹ್ಮ್. ಅದು ಇದು ಇದು ಇರ್ತೈತಲ್ಲ, ಅದು ಬೆಂಡೆಕಾಯಿ ಥರ ಇದು ಇರ್ತೈತೆ ಅದು. ಆ ನೀರು ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ. ಅದೊಂದು ಹೆಲ್ಪ್ ಆಗುತ್ತೆ. ಅದನ್ನು ಕುಡಿದು ಹೋದೆ. ಮುಂಜಾನೆ ಎಷ್ಟಕ್ಕೆ ಹೋಗಿವಿ ಅಂದ್ರೆ ನಾವು 6:30 ಅಲ್ಲಿ ಹೋಗಿವಿ. ದವಾಖಾನಿಗೆ ಮುಟ್ಟಿವಿ 6:30. ಎಲ್ಲಿದ್ದಿ? ನಾ ಕರ್ಕೊಂಡು ಹೋದವ ಎಲ್ಲ. ಹೌದಾ? ನಿಗೆ ಎಲ್ಲಿ ಪೇನ್ ತಿನ್ನಾಗತ್ತೆ ಟೈಮ್ ನೋಡಿಲ್ಲ ಅಂತ. ಒಟ್ಟು ನನಗೆ ಪೇನ್ ಸ್ಟಾರ್ಟ್ ಆಗ್ಬಿಟ್ಟೈತಿ. ಎಲ್ಲರೂ ಎದ್ವಿ, ಎದ್ದು ಎಲ್ಲರೂ ಜಳಕ ಮಾಡಿದ್ವಿ. ನಾವು ಹೋಗೋ ಅಂದ್ರೆ ಜಳಕ ಮಾಡೋ ಜಳಕ ಮಾಡಿದ್ವಿ. ಒಂದು ಸ್ವಲ್ಪ ಚಹಾ ಕುಡಿದ್ವಿ. ಮಳೆ ಬರಾಕತ್ಬಿಡ್ತು. ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ, ಆಟೋದವನಿಗೆ. ಅವಾಗ ನನಗೂ ಲೇಟ್ ಅಂದ, ಇನ್ನೊಬ್ನಿಗೆ ಫೋನ್ ಮಾಡೋಣ. ಅವರೇ ಒಂದು ಸ್ವಲ್ಪ ಲೇಟ್ ಮಾಡಿಬಿಟ್ರು. ಅವ್ರು ಚಲೋಕೆ ಮಾಡಿದ್ರು ಅನ್ಸುತ್ತೆ. ಅವ್ರು ಲೇಟ್ ಮಾಡಿಬಿಟ್ರು. ಕರೆಕ್ಟಾಗಿ 6:20, 6:30 ಹಿಂಗಾಗ್ಬಿಡ್ತು. ಆಟೋ ಬಂತು. 6:15 6:50 ಆಗಕ್ಕೆ ಬಂದಿತ್ತು. ನಾ ಟೈಮ್ ನೋಡ್ಕೋತಾ ಇದ್ದೀನಿ, ನೋಡ್ಬೇಕಲ್ಲ ಟೈಮ್ ಕರೆಕ್ಟಾಗಿ, ಅದಕ್ಕೆ ನೋಡ್ಕೋತಾ ಇದ್ದೆ. ಹೋದ್ವಿ ಹಾಸ್ಪಿಟಲ್ಗೆ. ನಾನು ಮನ್ಯಾಗ ತಡ್ಕೊಳಕಾಗತ್ತಿದ್ದಿಲ್ಲ. ಪ್ರೇಮುಗ ಹಿಂಗೆ ಹಿಡಿದು ಫುಲ್ ಇದು ಹೊಡ್ಡೆ ಕತ್ಬಿಟ್ಟಿದ್ದೆ ನಾನು ಅವನಿಗೆ. ಪೇನ್ ನನಗೆ ಫುಲ್ ಬಾಡಿ. ಇವು ರಟ್ಟಿ ಎಲ್ಲ ಹಿಂಗೆ ಇಚ್ಚಿಗ್ಯಾಳ, ಆಕಿನ ಪವರ್ ಎಷ್ಟೈತೆ ಅಷ್ಟು ಇಚ್ಚಿಗ್ಯಾಳ, ಎರಡು ಕೈಲಿ ಇಚ್ಚಿಗ್ಯಾಳ. ಅದು ಹಂಗೆ ಆಗಕತ್ತಿತ್ತು ನನಗೆ. ಮತ್ತೆ ಹೆಡಕ್ಕೂ ಆಕಿ ನಾನೇ ಹಿಂಗೆ ಹಿಡ್ಕೊಂಡಿದ್ಮೇಲೆ ಎಲ್ಲ ನುಗ್ಗು ಹೊಡೆದ್ಬಿಟ್ಟು ನನಗೆ ಸಿಕ್ಕಂಗೆ ಹೊಡೆದ್ಬಿಟ್ಟಿನಿ. ಅಷ್ಟು ಪೇನ್ ಆಗುತ್ತೆ, ಏನು ಮಾಡೋಕ್ಕಾಗಂಗಿಲ್ಲ. 7:40 6:40 ಅದು ನೆನೆಸ್ಕೊಂಡ್ರ ಇನ್ನೊಂದ್ಸಲ ಯಪ್ಪ ದೇವ್ರೇ ಅನ್ಸ್ಬಿಡ್ತೈತಿ. 6:40 ಅಲ್ಲಿ ಹೋದ್ವಿ. ನರ್ಸ್ಗಳು ಯಾರೂ ಇದ್ದಿದ್ದಿಲ್ಲ. 20 ನಿಮಿಷ ಕುಂದಿರ್ಸಿದೆ. ಅವರು ಇವರು ಅಡ್ಡಾಡಿದ್ದು, ಅವ್ರು ಬರ್ದು ಇವ್ರು ಬರ್ದು ಸ್ವಲ್ಪ ಓಡಾಡಿ ಅವ್ರನ್ನ ಅರೇಂಜ್ ಮಾಡಿದೆ. ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟು ಹೆಸರು ಬರ್ಸ್ಬೇಕಲ್ಲ ಅಲ್ಲಿ ಹೋಗಿ. ಮತ್ತೆ ಅದೊಂದು ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ಒಬ್ಬರೇ ನರ್ಸು, ಈಕೆ ಒಳಗೆ ಹೋಗ್ಬಿಟ್ಲು. ಒಬ್ಬರೇ ನರ್ಸ್ ಇದ್ರು, ಅವರು ಯಾರು ಡಾಕ್ಟರ್ ಇಲ್ಲ. ಮತ್ತೆ ಕನ್ಫರ್ಮ್ ಆಗಿ ತಾಯಿ ಕಾರ್ಡ್ ಬೇಕೇ ಬೇಕು ಅವ್ರಿಗೆ. ತಾಯಿ ಕಾರ್ಡ್ ಇರಲೇಬೇಕು ದವಾಖಾನ್ಯಾಗ. ತಾಯಿ ಕಾರ್ಡ್ ಬೇಕೇ ಬೇಕು ಡೆಲಿವರಿಗೆ. ಸರ್ಕಾರ ದವಾಖಾನ್ಯಾಗ ಹೋಗಿ ಮತ್ತೆ ತಾಯಿ ಕಾರ್ಡ್ ಮಾಡಿಸ್ಲೇಬೇಕು. ಮತ್ತೆ ಅದೇ ಒಬ್ಬೊಬ್ಬರು ಮಾಡ್ಸಿರಂಗಿಲ್ಲಲ್ಲ. ಏನು ಸಿಂಪಲ್ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ತಾಯಿ ಕಾರ್ಡ್ ಬೇಕಂದ್ರೆ ಆಧಾರ್ ಕಾರ್ಡ್, ನಿಮ್ಮದು ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್ ಕೊಟ್ಟು ಒಬ್ರಿಗೆ ರಿಪ್ಲೈ ಮಾಡೀನಿ. ಊರಾಗೆ ಒಂದು ಹೆಂಗೆ ಮಾಡಿಸಿದ್ರಿ, ಇಲ್ಲೊಂದು ಹೆಂಗೆ ಮಾಡಿಸಿದ್ರಿ, ಹಂಗೆ ಕೊಡಂಗಿಲ್ಲ ಅಂತ ಒಬ್ರು ಅದಕ್ಕೆ ರಿಪ್ಲೈ ಮಾಡಿರಿ, ಕೊಡ್ತಾರೆ. ನಾವು ಫಸ್ಟ್ ಊರಾಗ ಮಾಡಿಸ್ಕೊಂಡ್ವಿ. ಅದು ಇನ್ನೊಂದು ತಾಯಿ ಕಾರ್ಡ್ ನಮಗೆ ಬಂದಿದ್ದೇ ಇಲ್ಲ. ಒಂದು ವಾರ ಆಗುತ್ತೆ ಅಂದಿದ್ರು. ನಾವು ವಾಪಸ್ ಬೆಂಗ್ಳೂರಿಗೆ ಬಂದುಬಿಟ್ಟಿದ್ವಿ ಅಷ್ಟೊತ್ತಿಗೆ. ಇಲ್ಲಿ ಮಾಡಿಸ್ಕೊಂಡ್ವಿ. ಅವ್ರು ಫೋನ್ ಮಾಡಿದ್ರು ತಾಯಿ ಕಾರ್ಡ್ ಬಂದೈತಂತ. ಅಲ್ಲಿ ಇಸ್ಕೊಂಡ್ವಿ, ಇಲ್ಲಿ ಇಸ್ಕೊಂಡ್ವಿ ಅಷ್ಟೇ, ಕೊಟ್ಟರು. ನಮಗಂತೂ ಭಾಳ ಯೂಸ್ಫುಲ್ ಆಯ್ತು. ಅದಂತೂ ಭಾಳ ಅಂದ್ರೆ ಭಾಳ. ಆಮೇಲೆ ಇನ್ನೊಂದು ಇಲ್ಲಿ ಆಗಲ್ಲ. ಒಂದೇ ತಾಯಿ ಕಾರ್ಡ್ ಡೆಲಿವರಿ ಆದಮೇಲೆ ಕಂಟಿನ್ಯೂ ಆಗೋದು. ಪಾಪು ವ್ಯಾಕ್ಸಿನೇಷನ್ಗೆ ಒಂದೇ ತಾಯಿ ಕಾರ್ಡ್ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಮಾಡಲ್ಲ. ಯಾವ್ದು ಡೆಲಿವರಿ ಆಗಿರುತ್ತೆ ಅದರೊಳಗೆ ಕಂಟಿನ್ಯೂ ಮಾಡ್ತಾರೆ. ನಮ್ದು ಅದರೊಳಗೇನೆ ಫಿಲ್ ಮಾಡಕತ್ತಾರ ಎಲ್ಲ. ಇದು ಅದೇ ತಾಯಿ ಕಾರ್ಡ್ ಒಳಗೆ ಇದು ಆಗತೈತಿ. ತಡಿ, ಎಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ? 7 ಗಂಟೆಗೆ ನರ್ಸ್ ಬಂದರು. ಈಕಿ ಒಳಗೆ ಹೋದರು. ನಮ್ಮ ಮಮ್ಮಿಗೆ ಕರೆಸಿದೆ. ಎಲ್ಲರೂ ಬಂದಿದ್ರು. ಯಾರೂ ಬಂದಿದ್ದಿಲ್ಲ. ನಮ್ಮ ಮಮ್ಮಿ ಇವ್ರ ಮನ್ಯಾಗ, ನಾನು, ಈಕಿ ಇಷ್ಟೇ 5 ಜನ ಇದ್ವಿ ಅಷ್ಟೇ. 5 ಜನ ಇದ್ವಿ. ನಾನು ಇವ್ರನ್ನ ಹೊರಗೆ ನಿಂತಿದ್ವಿ. ಎಲ್ಲರೂ 3 ಜನ ಒಳಗಿದ್ರು. ಆಕೆ ಅವ್ರು ಬಡ ಜಲ್ದಿ ಬಂದರು. ನನಗೆ ಯಾರು ಹಸ್ಬೆಂಡ್ ನಾನೇ ಅಂತ ಪಟ ಇಲ್ಲೊಂದು ಸೈನ್ ಮಾಡ್ಬೇಕು, ನೀವು ಈ ಸಲ ಡೆಲಿವರಿ ಆಗುತ್ತೆ, ಜಲ್ದಿ ಡೆಲಿವರಿ ಆಗುತ್ತೆ, ಇಲ್ಲಿ ಸೈನ್ ಮಾಡಬೇಕು. ಏನು ಒಂಥರ ಅವ್ರು ಅನ್ನೋದು ನೋಡಿ ಅಂಜಿಗೆ ಬಂತು ನಮ್ಗೆ. ನಾವು ಮಾಡಷ್ಟು ಮಾಡ್ತೀವಿ, ಏನರ ಹೆಚ್ಚು ಕಮ್ಮಿ ಆದ್ರೆ ನಮಗೇನು ಗೊತ್ತಿಲ್ಲ, ಮುಂದೆ ದೊಡ್ಡ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ಬಿಜಾಪುರ ಹಂಗಂದ್ರು. ಇವ್ರೇನು ಹಿಂಗೆ ಅನ್ನಕತ್ತಾರಲ್ಲ ಅಂತ ನಮ್ಮ ಅಣ್ಣಗೆ ಫೋನ್ ಹಚ್ಚಿನೇ ಇಲ್ಲ, ಅವ್ನಿಗೆ ಹಚ್ಚಲಿಲ್ಲ. ಯಾರಿಗೆ ಹಚ್ಚಿದೆ? ಆ ಡಾಕ್ಟ್ರಿಗೆ ಹಚ್ಚಿದ್ವಿ. ಇವ್ರ ಅಣ್ಣಗೆ ಹೇಳಿ ಆ ಡಾಕ್ಟ್ರಿಗೆ ಹಚ್ಚಿದ್ವಿ, ಹಿಂಗೆ ಅನ್ನಕತ್ತಾರ ಅಂತ. ಎಲ್ಲರೂ ಹಂಗೆ ಅಂತಾರಪ್ಪ, ಈಗ ನೀ ಇಲ್ಲಿಗೆ ಬಂದರು ನಾನು ಹಂಗೆ ಹೇಳ್ತೀನಿ ಅಂತ ಅಂತಾರೆ. ಅವ್ರ ಪ್ರಯತ್ನ ಅವ್ರು ಮಾಡ್ತಾರ. ಇಲ್ಲ, ಅದು ನಾರ್ಮಲೇ ಆಗುತ್ತೆ. ಅವ್ರು ಇದು ಅಕಸ್ಮಾತ್ ಆಯ್ತಂದ್ರೆ ಅದನ್ನ ಬರ್ಸ್ಕೊಂಡಿರ್ತಾರ ಅವ್ರು ಅಷ್ಟೇ. ಸೈನ್ ಬರ್ಸ್ಕೊಂಡು ಸೈನ್ ಮಾಡಕ್ಕೆ ಕೈ ನಡಿಬಿಟ್ಟು ನಾನು ಯಪ್ಪ ಸೈನ್ ಏನಾಗ ತಾಯಿ ಮೇಲೆ ದೇವ್ರ ಮೇಲೆ ಬರ ಹಾಕಿ ಸೈನ್ ಮಾಡಿಬಿಟ್ಟೆ.
ಮಾಡಿ ಬಂದು ಹೊರಗೆ ಕುಂತೀವಿ. ಒಂದು ಹಾಫ್ ಆನ್ ಅವರ್ನೂ ಆಗಿಲ್ಲ. ಸೈನ್ ಗೀನು ಅವ್ರಿಗೆ ಫೋನ್ ಮಾಡಿದೆ, ನಾನು ಕನ್ಫರ್ಮ್ ಮಾಡ್ಕೊರಿ ಅಂದರು. ಅವರು ಏನೇನೋ ಅರೇಂಜ್ ಮಾಡಿದರು. 7:25 ಆಯ್ತು ಟೈಮು. 7:25 ಆಯಿತು. ಒಳಗೆ ಹೋದ್ರು. ಈ ಕಡೆ ಸೈಡ್ ಪಾಪುಗಳು ಡೆಲಿವರಿ ಆಗಿದ್ದು ಪಾಪುಗಳು ಹಾಕಿದ್ರು, ಅವು ಅಳಾಕತ್ತಿದ್ದು. ಈ ಕಡೆ ನಾನು ಇವ್ರನ್ನ ನಿಂತಿದ್ವಿ. ನಾನು ಒಂದು 5 ನಿಮಿಷ ಆಯ್ತಕ್ಕೆ ಒಳಗೆ ಹೋಗಿ ಪಾಪು ಸೌಂಡ್ ಕೇಳಾಕತ್ಬಿಡ್ತು. ನನ್ನ ಸೌಂಡ್ ಇಲ್ಲ ಅದ್ರಾಗ, ನನ್ನ ಸೌಂಡ್ ಇಲ್ಲೇ ಇಲ್ಲ. ಚೀರಾಡ್ತಾರಲ್ಲ, ಪೇನ್ ಆಗ ನಾವು ಸ್ವಲ್ಪ ಸೌಂಡ್ ಮಾಡ್ತಾರ ಆ ಥರ. ನಾ ಎಷ್ಟು ಪೇನ್ ಇದ್ರು, ಇನ್ನೊಂದು ಹೇಳ್ಬೇಕಂದ್ರೆ ಎಷ್ಟು ಪೇನ್ ಇದ್ರು ನೀವು ಅದನ್ನ ತಡ್ಕೊಂಡು ಸುಮ್ಮಿರ್ಬೇಕು. ಸುಮ್ಮಿರ್ಬೇಕು. ಪೇನ್ ಕೊಡ್ಬೇಕು. ನೀವು ಎಷ್ಟು ಪೇನ್ ಕೊಡ್ತೀರಿ ಪುಷ್ ಮಾಡ್ಬೇಕು. ಇನ್ನೊಂದು ಹೇಳ್ಬೇಕಂದ್ರೆ ಪುಷ್ ಮಾಡಬೇಕು. ನಾವು ಎಷ್ಟು ಪುಷ್ ಮಾಡ್ತೀವಿ ನಮಗೆ ಇದು ಅದು. ಇಲ್ಲಾಂದ್ರೆ ಅವ್ರು ನಮಗೆ ತ್ರಾಸ ಮಾಡಿಬಿಡ್ತಾರೆ. ನಾವು ಎಷ್ಟು ಪುಷ್ ಮಾಡ್ತೀವಿ ಅವರು ಸ್ವಲ್ಪ ಇದು ಅವ್ರಿಗೂ ಸ್ವಲ್ಪ ಈಸಿ ಆಗಬೇಕು. ಇಲ್ಲಾಂದ್ರೆ ಅವ್ರು ನಮಗೆ ಬೈತಿರ್ತಾರೆ. ಒಂದು ತಟ್ಕೊಂಡು ಒಂದು ಸ್ವಲ್ಪ ಹತ್ತಿಲ್ಲ ನಾನು. ಎಷ್ಟು ಪೇನ್ ತಡ್ಕೊಂಡು ಎಷ್ಟು ಇದು ಮಾಡಿನಂದ್ರೆ ಅಷ್ಟು ಈಸಿಯಾಗಿ ಆಯ್ತಂದ್ರೆ ಒಂದು 10 ನಿಮಿಷನಾಗ ನನ್ನ ಡೆಲಿವರಿ ಆಗಿಬಿಡ್ತು. ಒಂದು ಸ್ವಲ್ಪ ಎಲ್ಲ ಕೆಲಸ ಆಯಿತು. 5 ನಿಮಿಷ ಒಳಗೆ ಡೆಲಿವರಿ ಆಯಿತು. ಬರೀ ಪಾಪುಗಳು ಸೌಂಡ್ ಜೋರು ಬರಾಕತ್ತು. ಇಲ್ಲಿ ಅಳಕತ್ತಾವಲ್ಲ, ಇಷ್ಟು ಜಲ್ದಿ ಡೆಲಿವರಿ ಆಗಕ್ಕೆ ಚಾನ್ಸ್ ಇಲ್ಲ. ನಾ ಏನೇನು ತಲೆ ಇಟ್ಕೊಂಡಿದ್ದೆ, ಎಲ್ಲಿ ಕಳಿಸ್ತಾರ, ಇನ್ನು ಎಷ್ಟು ದಿನ ಇಟ್ಕೋತಾರ. ನನಗೆ ಕೇಳಿದ್ರು ಅವ್ರು ನರ್ಸ್, ನಿನಗೆ ಹೆಣ್ಣು ಪಾಪು ಇಷ್ಟನ, ಗಂಡು ಪಾಪು ಬೇಕಮ್ಮ, ಹೆಣ್ಣು ಪಾಪು ಬೇಕಾ ಗಂಡು ಪಾಪು ಬೇಕಾದ್ರೆ ಯಾವುದಾದ್ರೂ ಓಕೆ ಮೇಡಮ್ ಅಂತಂದೆ. ಓ ಹೌದಾ, ಗಂಡು ಪಾಪು ಆಗೈತೆ ನೋಡಂತಂದು ನನ್ನ ಮ್ಯಾಗ ಹಾಕ್ಬಿಟ್ರು. ಹೆಂಗಂದ್ರೆ ಈ ಕಡೆ ಪಾಪುಗಳು ಅಳಾಗತ್ತಾವ, ಇಲ್ಲೊಂದು ಅಳಾಗತ್ತೈತಿ. ಡೆಲಿವರಿ ಆಯ್ತೇನಂತ ನನಗೆ ಡೌಟ್. ಏನು ಈಗ ಹೆಂಗಾಗ ಡೆಲಿವರಿ ವಿಚಿತ್ರ ಆಯ್ತಲ್ಲ. ಹಿಂಗೆ ಸ್ವಲ್ಪ ಮುಂದೆ ಹೋದೆ, ಆ ವಾರ್ಡ್ ಮುಂದೆ ಸ್ವಲ್ಪ ಹೋದೆ. ಅಳಾಕತ್ತು, ಜೋರು ಸೌಂಡ್ ಕೇಳಾಕತ್ತು. ಡೆಲಿವರಿ ಆಗಿರಬೇಕು ಅನ್ನೋದ್ರೊಳಗೆ ಹೊರಗೆ ಬಂದು ಗಂಡ ಆಡಲ್ಲ ಅಂದ್ಬಿಟ್ರಪ್ಪ. ಯಪ್ಪ ಹುಟ್ಟಿಬಿಟ್ಟ ನೋಡ್ರಿ. ಏನು ಅನಿಸ್ತಾ ಅಂದ್ರೆ ಆ ಟೈಮ್ ಒಳಗೆ ಏನೋ ದೊಡ್ಡ ಮೈ ಮೇಲಿನ ಭಾರ ಉಫ್ ಅಂತ ಉಸಿರು ಬಿಟ್ಟೆ ನಾನು. ಯಪ್ಪ ಅಂತ ಬಿಟ್ಟು ರಿಲೀಫ್ ಆದೆ. ಎಷ್ಟು ಖುಷಿ ಆಯ್ತು ಅಂದರೆ, ಯಾರೂ ಖುಷಿ ಕೇಳಿಲ್ಲ ನನಗೆ ಬಂದು ಖುಷಿ ಕೊಡ್ರಿ ಅಂತ. ಯಾರು ಖುಷಿ ಕೇಳಿಲ್ಲ ಅಂದ್ರೆ ಎಲ್ಲರಿಗೂ ಖುಷಿ ಕೊಟ್ಟೆ ನಾನೇ. ಕೇಳಾರ್ದೇ ಆಗಿದ್ದು ನಾನೇ ಖುಷಿ ಕೊಟ್ಟೆ. ಅಲ್ಲಿ ಒಂದು 3 ದಿನ ಇಟ್ಕೊಂಡು ಒಬ್ಬರೇ ಡೆಲಿವರಿ ಮಾಡ್ಯಾರ ನಂದು. ಒಬ್ಬರೇ ನರ್ಸ್. ನಾವು ಒಂದು ಸ್ವಲ್ಪ ಇದು ಮಾಡಬೇಕು ಅಂದ್ರೆ ಈಸಿ ಆಗುತ್ತೆ ಅವ್ರಿಗೆ. ಒಬ್ಬರೇ ಇದ್ರು, ಡಾಕ್ಟ್ರುಗಳಿಲ್ಲ, ನಾವು ಒಬ್ಬಕ್ಕೆ ಇದ್ದೀನಿ. ಅವ್ರು ಬರೋ ಮಟ್ಟ ವೇಟ್ ಮಾಡೋಕ್ಕಾಗಲ್ಲ, ಈ ಸದ್ಯ ಮಾಡಬೇಕು. ಅವ್ರು ಇನ್ನೊಬ್ರಿಗೆ ಫೋನ್ ಹಚ್ಚಿದ್ರು, ಅವ್ರು ಲೇಟ್ ಆಗಿ ಬಂದ್ರು. ಡೆಲಿವರಿ ಆದ್ಮ್ಯಾಗ ಬಂದ್ರು ಅವ್ರು ಇನ್ನೊಬ್ರು. ಅಷ್ಟೊತ್ತಿಗೆ ಈ ಥರ ಇತ್ತು ದೀಪಾಂದು ಡೆಲಿವರಿ. ಮತ್ತು ನಾನು ಡೆಲಿವರಿ ಆದ್ಮ್ಯಾಗ ನನ್ನ ಬ್ಲಡ್ ಜಾಸ್ತಿ ಹೋಗಿರುತ್ತೆ, ಅದು ನಮ್ಗೆ ಗೊತ್ತಿರಲಿಲ್ಲ. ಬಾತ್ರೂಮ್ನಾಗ ಹೋಗಿ 2 ಸಲ ಬಿದ್ದೀನಿ ನಾನು, ಮೂರ್ಛೆ ಹೋಗಿ. ಬ್ಲಡ್ ಜಾಸ್ತಿ ಹೋಗಿ ಸ್ವಲ್ಪ ಹೊತ್ತು ಜಾಸ್ತಿ ನಿಂತುಬಿಟ್ರೆ ಆಯಿತು. ನಿಂತುಬಿಟ್ರೆ ಆಯ್ತು, ಕೂಗ್ ಮೈತಿಲ್ಲ. ಅದು ನಮ್ಗೆ ಗೊತ್ತಿರಲಿಲ್ಲ. ನಾನು ವಾಶ್ರೂಮ್ಗೆ ಹೋಗಿದ್ವಿ. ವಾಶ್ರೂಮ್ಗೆ ಹೋಗೋಣ, ನನಗೆ ಹೆಂಗೆ ಮೂರ್ಛೆ ಹೋಯ್ತು ಅಂತ ಗೊತ್ತಿಲ್ಲ. ಫುಲ್ ಪ್ರಜ್ಞೆ ತಾಕ್ಬಿಟ್ಟು ಬಿದ್ದುಬಿಟ್ಟಿದ್ದೆ ನಾನು. ಹಾಗಾಗಿ 2 ಸಲ ಬಿದ್ದೆ ನಾನು. ಯಾರು ಡೆಲಿವರಿ ಆದ್ಗಳೇನ ಜಾಸ್ತಿ ಹೊತ್ತು ನಿಂದ್ರಕ್ಕೆ ಹೋಗ್ಬೇಡ್ರಿ. ಎಲ್ಲೇ ಹೋದ್ರು, ವಾಶ್ರೂಮ್ಗೆ ಹೋದ್ರು, ಎದ್ರು ಒಬ್ರು ಇಬ್ರು ನಿಮ್ಮ ಜೊತೆ ಒಬ್ಬೊಬ್ರಂತೂ ಹೋಗ್ಲೇಬೇಡ್ರಿ ಇರಬೇಕು. ಅಕ್ಕಿನ್ಕಿನ ಎಕ್ಸ್ಪೀರಿಯನ್ಸ್ ಭಾಳ ನನಗಾಗೈತಿ. ನಾನು ನೋಡಿಬಿಟ್ಟೆ ಹೆಂಗೆ ಒಂದು ಜೀವ ಹುಟ್ಟಬೇಕಂದ್ರೆ, ಹೆಣ್ಮಕ್ಕೊಂದು ಹೆಣ್ಣು ಜೀವ ಎಷ್ಟು ಕಷ್ಟಪಡಬೇಕು, ಎಷ್ಟೆಲ್ಲ ಅನುಭವಿಸ್ಬೇಕು ಯಪ್ಪ ಅನಿಸ್ಬಿಡುತ್ತೆ ನನಗೆ. ಪ್ರೇಮನು ಭಾಳ ಇದು ಮಾಡ್ದ. ಡೈಲಿ ಬರುದು ಹೋಗುದು. ನನಗೆ ಚಹಾ ಬ್ರೆಡ್ಡು ಬೆಳಗ್ಗೆ ಅವನೇ ತಿನ್ನಿಸ್ತಿದ್ದ, ಸಂಜೆಗೂ ಅವನೇ ತಿನ್ನಿಸ್ತಿದ್ದ. ಅಲ್ಲೇ ಹೋಟೆಲ್ ಒಳಗೆ ಹಾಸ್ಪಿಟ್ಲ್ 3 ದಿನ ಇದ್ವಲ್ಲ. ನನಗೆ ವಾಶ್ರೂಮ್ ಸತೆ ಕರ್ಕೊಂಡು ಹೋಗಿದ್ದ ನಾವು. ಏನಾತ ಏನಾತ ಇದ್ರಾಗ ಈ ಅಳುವಂಥದ್ದು ಏನೈತಿದ್ರ ಹೋಗೋ. ನಾ ಏನೋ ವಿಚಿತ್ರ ಆಯ್ತು, ಇಲ್ಲಿ ಬಿಡು. ಇರಲಿ, ನೆಕ್ಸ್ಟ್ ಜೇಸಿಕೆ ಎದಕ್ಕೆ ಹತ್ಲ ಗೊತ್ತಾಗಲಿಲ್ಲ ನಮ್ಗೆ. ನಿಜವಾಗ ಕರೆ ಗೊತ್ತಾಗ್ತದೆ. ಅಲ್ಲಿಯವ್ರು ಅಷ್ಟು ಯಾರೂ ಕೇರ್ ಮಾಡಿದ್ದಿಲ್ಲ. ಅಷ್ಟು ಜನ ಇದ್ರಂದ್ರು ಅವ್ರ ಗಂಡದ ಯಾರು ಅಷ್ಟು ಕೇರ್ ಮಾಡಿದ್ದಿಲ್ಲ. ದಿನ ಬಂದು ಅವ್ರು ಎಲ್ಲರೂ ಅನ್ನಕತ್ತಿದ್ದಾರೆ, ನನಗೆ ಎಷ್ಟು ಜೀವದ ಹೆಣ್ತಿ ಮೇಲೆ ಎಷ್ಟು ಸಲ ಅಡ್ಡಾಡ್ತೀವಿ. ಒಂದು ದಿನಕ್ಕೆ ಮಿನಿಮಮ್ ಒಂದು 20 ಸಲ.
ಮನೆಗೆ ಹೋದ್ನೆ ಒಂದು 2 ನಿಮಿಷ ಮನ್ಯಾಗೂ ಕೆಲಸ ಆ ಕಡೆ ಮಾಡ್ಬೇಕು ಈ ಕಡೆ ಮಾಡ್ಬೇಕು. ಅದಕ್ಕೆ ನಮ್ಮ ಅಣ್ಣಾರು ಬಂದ್ಬಿಟ್ರು ಅದೇ ಟೈಮಿಗೆ. ನನ್ನ ಜೊತೆ ವಾಶ್ರೂಮ್ ಬರ್ತಿದ್ದೆ ನನ್ನ ಜೊತೆ ಅವಾಗ ಆ ಟೈಮಿಗೆ. ಎಲ್ಲ ಚಲೋ ಆಯಿತು. ಇದ್ರಾಗ ಏನಂದ್ರೆ ನಿಮ್ಮ ಆಶೀರ್ವಾದ ಭಾಳ ಐತಿ. ಯಾಕಂದ್ರೆ ನಾವು ಪ್ರೆಗ್ನೆಂಟ್ ಆದಾಗಿಂದ ಹಿಡಿದು ಡೆಲಿವರಿ ಆಗೋ ತನೂ ನೀವು ಎಷ್ಟು ಆಶೀರ್ವಾದ ಮಾಡಿರಿ, ಎಷ್ಟು ಬ್ಲೆಸ್ಸಿಂಗ್ ನಿಮ್ಮ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ಆ ದೇವ್ರ ದಯೆಯಿಂದ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ನೀವು ಇಷ್ಟು ಏನು ಪ್ರೀತಿ ತೋರಿಸಿ ಆಶೀರ್ವಾದ ಮಾಡಿ ಆ ದೇವ್ರಿಗೆ ನಮ್ಮ ಸಂಬಂಧ ನೀವು ದೇವ್ರಿಗೆ ಕೇಳ್ಕೊಂಡಿದ್ದು ಎಲ್ಲ ಮಾಡಿದ್ದಕ್ಕೆ ಎಲ್ಲ ಒಳ್ಳೇದಾಯ್ತು ನಮಗೆ. ದೇವ್ರು ಎಲ್ಲರಿಗೂ ಒಳ್ಳೇದೇ ಮಾಡ್ತಾನೆ. ಆಗೋದೆಲ್ಲನೂ ಒಳ್ಳೇದಕ್ಕೆ ಆಗ್ತಿರುತ್ತೆ. ಡೆಲಿವರಿ ಸ್ಟೋರಿ ಹೇಳೋಕೆ ಏನಷ್ಟು ಹೇಳಕ್ಕೆ ಗೈಸ್. ಏನಂದ್ರೆ ಈ ವಿಡಿಯೋ ಯಾಕೆ ಮಾಡಾಕತ್ತೀವಿ ಅಂದ್ರೆ ನಾವು ಒಂದು ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ. ಅವರು ಭಾಳ ಜನ ಕೇಳಾಕತ್ತಾರ. ನಾವು ಈಕಿ ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಯೂಟ್ಯೂಬ್ ನಾವು ಏನು ನೋಡ್ತಿದ್ವಿ, ಬರೀ ಪ್ರೆಗ್ನೆಂಟ್ ವಿಡಿಯೋಸ್, ರೀಲ್ಸ್ ಒಳಗಾಗಲಿ ಏನು ತಿಂತಾರೆ, ಏನು ಮಾಡ್ತಾರೆ, ಯಾವ ಥರ ಇರ್ತಾರೆ, ಏನು ತಿನ್ನಬಾರ್ದು, ಇದನ್ನೆಲ್ಲ ನಾವು ನೋಡ್ತಿದ್ವಿ. ಈಗ ನಮ್ಮ ವಿಡಿಯೋ ನೋಡೋರಿಗೂ ಯಾವ ಥರ ಇರ್ಬೇಕಂತ ಒಂದು ಸ್ವಲ್ಪ ಆದರೂ ಕ್ಲೂ ಸಿಗುತ್ತಾ ಅಂತ ಈ ವಿಡಿಯೋ ಮಾಡೋ ಕಾರಣ ಅಷ್ಟೇ. ನಮ್ಮ ಒಂದು ಡೆಲಿವರಿ ಮತ್ತು ಪ್ರೆಗ್ನೆಂಟ್ ಇದ್ದಾಗ ಜಾಸ್ತಿ ಕೆಲಸ ಮಾಡಬೇಕೇನೋ ಅಂತ ಕೇಳ್ತೀರಿ. ಇಷ್ಟ ಆಯಿತು. ಇದು ಹೇಳ್ಬೇಕು, ನಾರ್ಮಲ್ ಡೆಲಿವರಿಗೆ ಏನೇನು ಮಾಡ್ಬೇಕು ಅಂತ ಹೇಳ. ಏನು ನಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಯಾರಿಗೆ ಹೆಂಗೆ ಗೊತ್ತಿಲ್ಲ. ನಾನು ಜಾಸ್ತಿ ಕೆಲಸ ಮಾಡ್ತಿದ್ದಿಲ್ಲ, ಬರೀ ಕಸ ಒಂದು ಹುಡುಕ್ತಿದ್ದೆ ಅಷ್ಟೇ. ಕಸ ಒಂದು ಬರೀ ಕಂಟಿನ್ಯೂಸ್ ಆಗಿ ಅದೇ ಅಲ್ಲಿ ಹೋಗಿದ್ದೆ, ಊರಿಗೆ ಹೋಗಿದ್ದೆ. ಅಲ್ಲಿ 2 ತಿಂಗಳು ಅಷ್ಟೇ ಕೆಲಸ ಮಾಡಿಲ್ಲಕ್ಕಿ. ಇಲ್ಲಿದ್ದಾಗ ನಾ ಕೆಲಸ ಇಲ್ಲಿ ಬೆಂಗಳೂರಿನಾಗಿದ್ದಾಗ ಕೆಲಸ ಮಾಡೀನಿ, ಎಲ್ಲ ಕೆಲಸ ಮಾಡ್ತಿದ್ದೆ. ನಾನು ಕೆಟ್ಟ ಆಗಲಿ ಅಂತ ಕೆಲಸ ಮಾಡಿಸ್ತಿದ್ದೆ ಆಕಿನ ಕೈಲಿ. ಯಾಕಂದ್ರೆ ನಾರ್ಮಲ್ ಆಗಲಿ ಅಂತ. ಈ ಪ್ರೆಗ್ನೆಂಟ್ ಇದ್ದಾಗೂ ಕೆಲಸ ಮಾಡಿಸ್ತಾನಲ್ಲ ಅಂದ್ರೆ ಅಲ್ಲಿ ಕೆಟ್ಟ ಆದ್ರೆ ಅನ್ಕೋಲಿ, ನಾರ್ಮಲ್ ಆಗಲಿಗೆ ಅಂತ ಕೆಲಸ ಮಾಡಿಸ್ತಿದ್ದೆ ನಾನು. ಮತ್ತೆ 7 ತಿಂಗಳಿಂದ 9 ತಿಂಗಳ ತನಕ 3 ತಿಂಗಳು ರೆಸ್ಟ್ ಮಾಡಿರಿ, 3 ತಿಂಗಳು ಕಂಪ್ಲೀಟ್ ರೆಸ್ಟ್ ಮಾಡಿರಿ. ಆಮೇಲೆ ನೀವು ನಾರ್ಮಲ್ ಆಗಿ ಕೆಲಸ ಅಂದ್ರೆ ನಾರ್ಮಲ್ ಆಗಲಿ ಅಂತ ಕೆಲಸ ಮಾಡೋದಲ್ಲ, ನಾರ್ಮಲ್ ಆಗಿ ಮನ್ಯಾನ ಏನು ಡೈಲಿ ಇರ್ತಾವಲ್ಲ ಅವೇ ಮಾಡ್ರಿ. ಅವೇ ಕಸ ಬಾಂಡೆ ಬಟ್ಟಿ ವಜ್ಜಿ ಒಂದು ಎತ್ತಬಾರ್ದು, ಈ ಥರ. ಓಕೆ, ವಜ್ಜಿ ಹೊತ್ತಬಾರ್ದು, ಮತ್ತು ಪ್ಯಾಂಟನಿಗೆ ಎತ್ತಬಾರ್ದು, ಮೆಟ್ಲು 10 ಉಳಿದ 10 ಜಾಸ್ತಿ ಮಾಡಬಾರ್ದು. ಅದನ್ನು ಜಾಸ್ತಿ ಮಾಡಿಬಿಟ್ಲು, ಎಲ್ಲಾನು ಮಾಡಿ ಏನು ಮಾಡಬಾರ್ದು ಎಲ್ಲ ಮಾಡೀನಿ. ಹೊರಗೆ ಅಡ್ಡಾಡ್ಬಿಟ್ಲು. ನೀವು ಬೈದಿರಿ, ಬೈದಿರಿ ಗಾಡಿ ಮೇಲೆ, ಸ್ಕೂಟಿ ಮೇಲೆ ಹಿಂಗೆ ಕುಂದಿರ್ಬೇಡ್ರಿ ಅಂತ ಬೈದಿರಿ, ಹಂಗೆ ಟ್ರೈ ಮಾಡಿ, ಮತ್ತು ಅಡ್ಡಾಡಬೇಡ ಅಂತ ಬೈದಿರಿ. ಏನು ಮಾಡೋಕ್ಕಾಗಲ್ಲ, ಇರ್ತಾವೆ ಹಿಂಗೆ ಮಾಡಲೇಬೇಕಂತ. ಮ್ಯಾಗ ವಾಕಿಂಗ್ ಹೋಗ್ತಿದ್ದೆ, ಹೊರಗೆ ಹೋಗ್ತಿದ್ದಿಲ್ಲ. ಮತ್ತು ಹೊರಗೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತ ನಶಿನ ಒಂದಿನ ಕರ್ಕೊಂಡು ಹೋದೆ, ಆಯ್ತು. ಒಂದು ದಿನ ಹೋದ್ವಿ, ವಾಕಿಂಗ್ ವಿಡಿಯೋನು ಮಾಡಿದ್ವಿ. ಅದು ನಾರ್ಮಲ್ ಡೆಲಿವರಿ ಬಗ್ಗೆ ಒಂದು ಸ್ವಲ್ಪ ಚಂದಾಗಿ ಹೇಳು. ನಾರ್ಮಲ್ ಡೆಲಿವರಿ ಅಂದ್ರೆ ಹೇಳ್ತೀನಿ, ನಾನು ಎಲ್ಲ ನೋಡ್ದೆ ಅದನ್ನು. ನಿನಗೇನು ಗೊತ್ತಂತ ಇದು ಮಾಡಬೇಡ್ರಿ, ನಾನು ನೋಡುವ ಕಂಪ್ಲೀಟಾಗಿ ಹೇಳ್ತೀನಿ. ನಾನು ಕೆಲಸ ಅದೇನು ಸಂಬಂಧ ಇಲ್ಲ. ನೀವು ಡೈಲಿ ಏನು ಮಾಡ್ತೀರಿ, ಜಾಸ್ತಿ ಕೆಲಸ ಅದು ಮಾಡೋಕೆ ಹೋಗ್ಬೇಡ್ರಿ. ಡೈಲಿ ಏನು ಮಾಡ್ತಿದ್ಲು, ಡೆಲಿವರಿ ಹತ್ರ ಬಂದಾಗ ಬಟರ್ಫ್ಲೈ ಅಂತ ಅದೊಂದು ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೆ ನಾನು. ಬಟರ್ಫ್ಲೈ ವ್ಯಾಯಾಮ ಮಾಡ್ತಿದ್ದೆ, ಅದು ಒಂದು. ಮತ್ತು ವಾಕಿಂಗ್ ಭಾಳ ವಾಕಿಂಗ್ ಮಾಡ್ತಿದ್ದೆ. ದೀಪ ವಾಕಿಂಗ್ ಮಾಡಿಲ್ಲ ಜಾಸ್ತಿ. ಅಷ್ಟು ವಾಕಿಂಗ್ ಮಾಡಿದ್ರು ನಂದು ಕಾಲು ಊದ್ಕೊಂಡಿದ್ದು ಭಾಳ ಜಾಸ್ತಿ, ಇಷ್ಟು ಬಾತ್ ಬಿಟ್ಟಿದ್ದು ಕಾಲು. ಅಲ್ಲಿ ಹೋನ್ಯಾಗ ಎಲ್ಲರೂ ಕಾಲು ಬಾತಿದ್ದು ನೋಡಿ, ಮತ್ತು ನಂದು ಮೈ ಫೇಸ್ ನೋಡಿ ಈಕಿಗೆ ನಾರ್ಮಲ್ ಆಗಲ್ಲ ಅಂತ ಒಂದು ಸ್ವಲ್ಪ ಜನ ತಿಳ್ಕೊಂಡಿದ್ರು. ನಾರ್ಮಲ್ ಹೆಣ್ಣು ಪಾಪು ಲಕ್ಷಣಗಳು ಹೇಳ್ತಾರೆ. ಹೌದು, ಲಕ್ಷಣಗಳು ಏನಿಲ್ಲ. ಅವ್ರಿಗೆ ಕೆಳಗೆ ಹಾಕ್ಬೇಕಂದೆ ಹಾಕ್ಬಿಟ್ಟು ನಾವು ಮಕ್ಕಳಾಗತ್ತ ನಾನು ನಿದ್ದೆ ಕೆಳಗೆ ಹಾಕಿ ಚೂಡ್ತಿಂತಾನೆ. ಇದು ಕನ್ಫರ್ಮ್ ಅಂತಲ್ಲ, ಒಂದು ಸ್ವಲ್ಪ ಕನ್ಫರ್ಮ್ ಅಂತ ಅಲ್ಲ. ಇದು ಒಬ್ಬೊಬ್ರಿಗೆ ಅನ್ಸುತ್ತಾ, ಒಬ್ಬೊಬ್ರಿಗೆ ಅನ್ಸಂಗಿಲ್ಲ ಅಷ್ಟೇ. ಏನಪ್ಪ ಅಂದ್ರೆ ಗಂಡು ಪಾಪುಗೆ ಏನು ಜಾಸ್ತಿ, ಹೆಣ್ಣು ಪಾಪುಗೆ ಏನು ತಿನ್ಬೇಕು ಅನ್ಸುತ್ತೆ ಅಂತಂದ್ರೆ, ನನಗೆ ಒಬ್ಬೊಬ್ರು ಅಂತಿದ್ರು, ನನಗೆ ಜಾಸ್ತಿ ಬರೀ ಸ್ವೀಟ್ ತಿನ್ನಿಸ್ಬಿಡ್ತೀವಿ, ಸ್ವೀಟ್ ಬರೀ ಸ್ವೀಟ್ ಬೇಕು ಅನಿಸ್ತಿತ್ತು ನನಗೆ. ನಿನಗೆ ಹೆಣ್ಣು ಪಾಪನೇ ಆಗುತ್ತಾ, ಸ್ವೀಟ್ ಅಂದ್ರೆ ಹೆಣ್ಣು ಪಾಪು ಆಗುತ್ತಾ, ಹುಳಿ ತಿಂದ್ರೆ ಹೆಣ್ಣು ಪಾಪು. ಅದೇ ಹುಳಿ ಸ್ವೀಟು ಜಾಸ್ತಿ ತಿಂದರೆ ಹೆಣ್ಣು ಪಾಪು ಆಗುತ್ತೆ ಅಂತಂದಿದ್ರು. ಹಾಗೇನಿಲ್ಲ, ನನಗೆ ಗಂಡು ಪಾಪು ಆಯಿತು. ಬರೀ ಸ್ವೀಟ್ ತಿಂತಿದ್ದೆ ನಾನು, ಬರೀ ಸ್ವೀಟ್ ಕೇಳ್ತಿದ್ದೆ ಪ್ರೇಮಿಗೆ. ಮತ್ತು ಇನ್ನೊಂದು ಏನಂದ್ರೆ, ಇವನಿಗೆ ವ್ಯಾಕ್ಸಿನೇಷನ್ ಹಾಕೊಂಬಂದಿವಲ್ಲ, ಅದಕ್ಕೆ ಸ್ವಲ್ಪ ಮೈ ಬಿಸಿಯಾಗಿ ತಳಗಿಳಿಸೋಣ ಹಾಕ್ತಾನೆ. ಮತ್ತು ಈ ಥರ ಮಾಡಲ್ಲ, ಎತ್ಕೊಂಡು ಕುಂದ್ರಿ ಸ್ವಲ್ಪ ಜ್ವರ ಬಂದಾವು, ಹಾಕಿವಿ, ಅದಕ್ಕೆ ಅಷ್ಟೇ ಸ್ವಲ್ಪ ಔಷಧಿ ಹಾಕಿವಿ ಕಡಿಮೆ ಅಲ್ಲಿ ಅಂತೀವಿ. ಪಾಪುಗಳಿಗೆ ಕೂದಲ ಜಾಸ್ತಿ ಇದ್ದು ಅಂದ್ರೆ ಎದೆ ಉರಿತಿತ್ತು ಅಂತಾರಂತ. ನಾನು ಎದೆ ಪದಿ ಹುರಿದಿಲ್ಲಪ್ಪ,
ಎದಿ ಉರ್ದಿಲ್ಲ ಆದ್ರೂ ನಮ್ಮ ಆರಾಮ್ ಕೂದಲ ಅದಾವ. ಖಾರ ತಿಂದ್ರ ಕೂದಲ ಇರಲ್ಲ. ಖಾರ ತಿಂದ್ರ ಕೂದಲ ಇರಂಗಿಲ್ಲ ಪಾಪ ತಲೆ ಅಂತಿದ್ರು. ನುಗ್ಗು ತಿಂದಾಳಪ್ಪ. ಚಟ್ನಿ ಹಸಿಮೆಣಸಿನ್ಕಾಯಿ ಚಟ್ನಿ ತಿಂದಿನಿ ನಾವು ಅಟ್ಲಿದ್ದಾಗ. ಮಾಡೋದಕ್ಕೆ ಇಷ್ಟು ಸಿಟ್ಟು ಬರ್ತೈತಿ ನನಗ. ಬೈತಿದ್ನವ ಅಗ್ಗಬಾರ್ದಂತ ಅದು ಹೌದು. ಒಂದು ವಿಡಿಯೋ ಬಿಟ್ಟಿದ್ದೆ ಅವ್ನಿಗೆ ಡ್ಯಾನ್ಸ್ ಊರಾಗಿದ್ದಾಗ ಪ್ರೆಗ್ನೆಂಟ್ ಡ್ಯಾನ್ಸ್ ಮಾಡಿ ವಿಡಿಯೋ ಬಿಟ್ಟಿಲ್ಲ ನಾನು. ಸಿಗರೇಟ್ ಸೇದವನೆಲ್ಲ ಭಾಳ ಒಳ್ಳೆಯವನು ಅಂತ ಅದ್ರ ಡ್ಯಾನ್ಸ್ ಮಾಡಿದ್ದೆ. ಮತ್ತೆ ನಂದು ಪೇನ್ ಸ್ಟಾರ್ಟ್ ಆಗಿದೆ. ಈ ತರ ಮಾಡ್ರಿ ಅಂತ ಹೇಳಾಗಿತ್ತಲ್ಲ, ತಪ್ಪು ತಿಳ್ಕೊಬೇಡ್ರಿ. ಹೌದೌದು ಈ ತರ ಮಾಡಿದ್ದೆ. ಯಾರು ನೀವು ಹಂಗ್ ಮಾಡ್ರಿ ಅಂತ ಹೇಳಕ್ ಹೋಗಂಗಿಲ್ಲ. ದಯವಿಟ್ಟು ಹಂಗ್ ತಪ್ಪು ತಿಳ್ಕೊಳಕ ಹೋಗ್ಬೇಡ್ರಿ. ನೀವು ಮಾಡ್ರಿ ಅಂತ ನಮಗಾಗಿದ್ದ ಅಷ್ಟೇ ಹೇಳಕತ್ತೀವಿ. ಎಲ್ಲ ಒಳ್ಳೇದ್ ಮಾಡ್ತಾನ, ಆರಾಮಾಗಿದ್ದರೆ ಸಾಕು. ನಾವಂತೂ ಫುಲ್ ದೇವ್ರ ಮ್ಯಾಗೆ ಭಾರ ಹಾಕ್ಬಿಟ್ಟಿದ್ವಿ. ನಂದು ಪೇನ್ ಸ್ಟಾರ್ಟ್ ಆಗಿದ್ದು ಒಂದು ವಿಡಿಯೋ ಮಾಡಾಕ್ತಿದ್ದ ಗನ್ನ ಸಿಟ್ಟು ಬರಾಕತ್ಬಿಟ್ಟಿತ್ತು ನನಗೆ. ವಿಡಿಯೋ ಮಾಡಾಕ ನನಗೆ ಪೇನ್. ಈಗ ನಿದ್ದೆ ಬಂದನು. ಈಕಿ ಏನು ಅಂದಿದ್ಲಂದ್ರೆ ನಾನು ಡೆಲಿವರಿ ವಿಡಿಯೋ ಮಾಡಿ ಹಾಸ್ಪಿಟ್ಲ್ ಒಳಗೆ ಕರ್ಕೊಂಡು ಹೋಗೋದು, ಪೇನ್ ಸ್ಟಾರ್ಟ್ ಆಗೋದು ಎಲ್ಲ ವಿಡಿಯೋ ಮಾಡಂದಿದ್ಲು. ನನಗೆ ವಿಡಿಯೋ ಮಾಡೋಕ್ಕಾಗತ್ತಿಲ್ಲ. ಅದು ಹಾಸ್ಪಿಟ್ಲ್ ಒಳಗೆ ಅಂತೂ ನಾನು ಫೋನೇ ಎತ್ತಿಲ್ಲ, ಕೈನೇ ಮುಟ್ಟಿಲ್ಲ ಫೋನಿಗೆ. ಮನ್ಯಾಗ ಆಕಿ ಮಾಡೋದು ನೋಡಿ ನನಗೆ ಸ್ಟಾರ್ಟಿಂಗ್ ನಗು ಬಂತು. ಅದಕ್ಕೆ ಒಂದು ಶಾರ್ಟ್ ತೊಗೊಂಡು ಯಾರು ಬೈದ್ಬಿಟ್ಲು. ನನಗೆ ಸಿಟ್ಟು ಬರೋದು. ನನಗೆ ಎಷ್ಟು ಪೇನ್ ಬರೋದೈತಿ ನೀವು ವಿಡಿಯೋ ಮಾಡಕ್ಕೆ. ಫಸ್ಟಿಗೆ ಮಾಡಂತ ಹೇಳಿದ್ದೆ ಅವನಿಗೆಲ್ಲ ವಿಡಿಯೋ ಮಾಡೋ ಪ್ರೇಮನ ಶಾರ್ಟ್ಸಿಗೆ ರೀಲ್ಸ್ ಬಿಡಕ್ಕೆ ಬರ್ತೈತಿ ಅಂತಂದು ನಾವು ಅಂದಿದ್ದೆ. ನನಗೆ ಕಂಡಪಟ್ಟು ಸಿಟ್ಟು ಬರತ್ತೈತಿ ವಿಡಿಯೋ ಮಾಡಕ್ಕೆ ಹತ್ಬಿಟ್ಟ ನೀವು. ಆದರೂ ಒಂದು ಶಾರ್ಟ್ ಐತೆ, ಅದು ಹಾಕ್ತೀವಿ ಬೇಕಾದ್ರೆ. ಐತಿ ಪಕ್ಕ ಐತಿ. ಇಷ್ಟಿತ್ತು ನೋಡ್ರಿ ನಮ್ದು. ಮತ್ತು ಮುಖದ ಮೇಲೆ ಪಿಂಪಲ್ಸ್ ಜಾಸ್ತಿ ಆಗಿದ್ದು. ಹೌದು, ಗಂಡು ಪಾಪುಗ ಏನೇನ ಆಗ್ತೈತಂದ್ರೆ ಹೋಗ್ಯಾವು. ಗಂಡು ಪಾಪುಗ ಲಕ್ಷಣಗಳು ಏನೇನಂದ್ರ ಪಿಂಪಲ್ಸ್ ಆಗ್ತಾವು, ಮತ್ತು ಮೂಗು ದಪ್ಪ ಆಕೈತಿ, ಮೂಗು ದೊಡ್ಡದಾಗತ್ತ, ಮಾರಿ ಸ್ವಲ್ಪ ಬಾವು ಬರ್ತೈತಿ ಗಂಡು ಪಾಪುಗ. ಹಾ ಪೂರ ನನ್ನಂತರೂ ಮುಖನೇ ಕೆಟ್ಬಿಟ್ಟಿತ್ತು. ಗಂಡು ಪಾಪು ಇದ್ರ ರೈಟ್ ಸೈಡ್ ಇರುತ್ತಾ ತಲಿ, ಹೆಣ್ಣು ಪಾಪು ಇದ್ರ ಲೆಫ್ಟ್ ಸೈಡ್ ಇರುತ್ತೆ ನೋಡ್ರಿ ತಲಿ. ನಮಗೆ ಗೊತ್ತಿದ್ದು ಅಷ್ಟೇ ಹೇಳಿ. ಹೊಟ್ಟಿ ಶೇಪು ಹೆಣ್ಣು ಪಾಪು ಇದ್ರ ದೊಡ್ಡದು ಹಿಂಗಿರ್ತೈತಿ, ಇಲ್ಲಿ ಎದೆ ಭಾಗದಿಂದ ತಳಗ ದೊಡ್ಡದಿರ್ತೈತಿ. ಗಂಡು ಪಾಪು ಇದ್ರೆ ಈ ಥರ ಕಲ್ಲಂಗಡಿ ಥರ ಮುಂದೆ ಬಂದಿರ್ತೈತಿ ಅಷ್ಟು. ಗಂಡು ಪಾಪು ಸಣ್ಣದಿತ್ತು, ದೊಡ್ಡದಿರ್ಲಿಲ್ಲ ನಂದು. ಮತ್ತು ಬೇಬಿ ವೇಟ್ ಹೇಳಂದಿರಿ ಪಾಪು ವೇಟ್ ಹುಟ್ಟಿದಾಗ ಎಷ್ಟಿತ್ತು ಅಂದ್ರೆ, ಹುಟ್ಟಾಗಿ ವೇಟ್ ಹೇಳ್ಬಾರ್ದು, 3 kg ಒಂದು ಸ್ವಲ್ಪ ಕಡಿಮೆ ಅಷ್ಟೇ. 3 kg ಸ್ವಲ್ಪ ಕಡಿಮೆ. ಸ್ವಲ್ಪ ಅಂದ್ರೆ 1/2 kgನೂ ಅಲ್ಲ, ಒಂದು ಸ್ವಲ್ಪ ಕಡಿಮೆ 3 kgನೇ ಅನ್ಕೋರಿ. 3 kgನೇ. 7 ಗಂಟೆ 35 ನಿಮಿಷಕ್ಕೆ. ಮತ್ತು ಅವರು ನಾನು ಡೆಲಿವರಿ ಆಗಿಂದ ಬಂದಿದ್ರು, ಆಶಾ ಮೇಡಮ್ ಬಂದಿದ್ರು, ಬಂದು ವೇಟ್ ಚೆಕ್ ಮಾಡಿ ಹೋಗಿದ್ರಿ. ಎಷ್ಟು ತಿಂಗಳಾಗಿತ್ತು ಅವಾಗ? 1.5 ತಿಂಗಳು. 1 ತಿಂಗಳ ಮ್ಯಾಗ 12 ದಿನ ಏನಾಗಿತ್ತು. ಹಾಂ ಇಲ್ಲ 15 ದಿನ ಆಗಿತ್ತು. ಹೌದು 15 ದಿನ ಆಗಿತ್ತು. ಇನ್ನು 3 kg ಮ್ಯಾಗ ಎಷ್ಟು 100 ಗ್ರಾಮ್ ಎಷ್ಟು ಗ್ರಾಮ್ ಆಗಿದ್ದು? 100 ಗ್ರಾಮ್ ಆಗಿದ್ನಾ? 100 ಗ್ರಾಮ್. 3 kg ಮ್ಯಾಗ 100 ಗ್ರಾಮ್ ಆಗಿದ್ದ. 15 ದಿನ ಆಗಿ ಬರೀ 100 ಗ್ರಾಮ್ ಆಗೈತಲ್ಲಮ್ಮ ಅಂತಂದು ಬೈದ್ರು ಅವರು. ಏನಮ್ಮ ವೇಟ್ಗೆ ಏನೇ ಆಗಿಲ್ಲ, ಹಿಂಗೆ ಏನು ಡೆವಲಪ್ ಆಗಿಲ್ಲ ಅಂತ ಬೈದ್ರು ಅವರು. ಆಮೇಲೆ ಈ ಕಡೆ ಬಂದಿದ್ಲು ದೀಪ. ಈಗ ಈ ಕಡೆ ಬಂದಿದ್ದೆ ಯಾವಾಗ? ಅವಾಗ ಬಂದಿರು ಚೆಕ್ ಮಾಡಕ್ಕ. ಮತ್ತೆ ವಾಪಸ್ ಯಾವಾಗ ಬಂದ್ರಪ್ಪ ಅವ್ರ? ಅಲ್ಲಿದ್ದ ಬಂದಿರ, ಇಲ್ಲೇ ಬಂದಿರು. ಇಲ್ಲಿ ಬಂದು 3 ದಿನಕ್ಕೆ ಚೆಕ್ ಮಾಡಿ ಏನು ಪಾಪು ಬೆಳೆದೇ ಇಲ್ಲ ಹಂಗೊಂದು ಅವರೇ ಶಾಕ್ ಆಗಿ ಬೈ. 12 ದಿನ ಆಗಿತ್ತು ಅಷ್ಟೇ ಹುಟ್ಟಿ. ಒಂದು ವಾರ್ನಿಂಗ್ ಹಾಕೋದ್ರು, ನೆಕ್ಸ್ಟ್ ಮಂತ್ 45 ದಿನಕ್ಕೆ ಬರ್ತೀನಿ, 4 kg ಆಗಿರ್ಬೇಕಂತಂದಿದ್ರು ಅವರು. ನೋಡಿದ್ರೆ 5 kg ಆಗಿತ್ತು. ಎಷ್ಟು ತಿಂಗಳಾಗಿತ್ತು ಅವಾಗ? 45 ದಿನ, 2 ತಿಂಗಳು ಆಗಿದ್ದಿಲ್ಲ. ಹೌದೌದು 45 ದಿನ ಆಗಿತ್ತು, 1.5 ತಿಂಗಳಾಗಿತ್ತು. ಚೆಕ್ ಮಾಡಿದ್ರು, ಅವರೇ ಗಾಬರಿ ಆದ್ರು. ವೇಟ್ ಆಗೈತಮ್ಮ, ಒಟ್ಟಿ ಚಲೋ ಏನು ಬಿಡು ಅಂತ ಅಂದ್ರು. ನಮಗೂ ಖುಷಿ ಆಯ್ತು, ಅವ್ರಿಗೂ ಖುಷಿ ಆಯ್ತು. ಇಷ್ಟಿತ್ತು ಗೈಸ್. ಇದು ಯಾರಿಗೆ ಹೆಲ್ಪ್ ಆಗೈತಿ ವೇಟ್ ಹೇಳ್ಬಾರ್ದು ಅಂತಾರ, ಗೊತ್ತಿಲ್ಲ. ಅಂದ್ರೆ ಈಗ ಎಕ್ಸಾಕ್ಟ್ ಈಗ 3 ತಿಂಗಳಿಗೆ 12ನೇ ತಾರೀಕಿಗೆ 3 ತಿಂಗಳು ಕಂಪ್ಲೀಟ್ ಆಗುತ್ತೆ.
ಇನ್ನು 3 ತಿಂಗಳು ಕಂಪ್ಲೀಟ್ ಆಗಿಲ್ಲ ಅವನಿಗೆ, ಚೆಕ್ ಮಾಡಿಸ್ಬೇಕು ಇನ್ನು ಎಷ್ಟು ವೇಟ್ ಆಗ್ಯಾನ ಗೊತ್ತಿಲ್ಲ. 25 ಡೇಟು, ಒಂದು 7ನೇ ತಾರೀಕು, ಇನ್ನು 7 ದಿನ. ಇನ್ನು 7 ಇನ್ನು ಒಂದು ಲಾಗ್ ಯಾಕೆ ಈಗ ಮಾಡಾಕತ್ತೀವಿ ಅಂದ್ರೆ ಇವತ್ತು ಫುಲ್ ಡೇ ನಾವು ಮಾಡಿಲ್ಲ, ಮತ್ತು ನಾಳೆನೂ ಮಾಡೋಕ್ಕಲ್ಲ, ನಾಡ್ದು ಬಿಡ್ಬೇಕಾಗುತ್ತೆ. ಮತ್ತು ನೀವು ಕೇಳ್ತೀರಿ ಲಾಗಿನ ಆಗಿಬಿಟ್ಟಿಲ್ಲ, ಮತ್ತು ಲೇಟ್ ಆಗಿಬಿಡುತ್ತೆ, ಡಿಲೇ ಆಗಿಬಿಡುತ್ತೆ, ಅದ್ರ ಸಂಬಂಧ ಅದಕ್ಕೆ ಅರ್ಜೆಂಟ್ ಮಾಡಿ ಏನೂ ಮಾಡೋಕ್ಕಾಗಿಲ್ಲ. ಮನ್ಯಾಗ ನಾ ಎತ್ಕೊಂಡಿನಿ, ಆಕಿ ಅಡುಗೆ ಮಾಡ್ಯಾಳ, ಅಕ್ಕಿ ನಾವು ಉಣಿಸ್ಬೇಕು, ನಾವು ಉಣಿಸ್ಕೊಂಡು ನೋಡ್ಕೊಂಡ್ರೆ ಒಂದ್ಸಲ ಪ್ರೇಮನೇ ಎಗ್ರೆಸ್ ಮಾಡಿಕೊಟ್ಟ ನನಗೆ ತಳಗಿಳ ಸ್ಪೇನಿಗೆ ಇಂಜೆಕ್ಷನ್ ಸಂಬಂಧ ತಳಗೆ ಇಳಿಸಿದ್ರೆ ಹಾಳಾಗೋದಿಲ್ಲ ಪಾಪ. 2 ದಿನ ಜೀವ ಮರ ಈಗ ಓಕೆ ಅದ, ನೀವು ನಾಳೆ ಮತ್ತು ಫುಲ್ ಓಕೆ. ಇವತ್ತು ಆ ಇಂಜೆಕ್ಷನ್ ಮಾಡಿಸಿದ್ದಿನ ನೀರು ಹಾಕಿಲ್ಲ, ಮರುದಿನ ಇವತ್ತು ಹಾಕಿವಿ. ಇವತ್ತು ಬಿಸಿ ಎಣ್ಣೆ ಸ್ನಾನ ಮಾಡಿಸಿ, ಇವತ್ತು ಬಿಸಿ ನೀರು ಹಾಕಿವಿ, ಸ್ವಲ್ಪ ಆರಾಮ ಅನ್ಸೈತೆ ಅವನಿಗೆ. ಯಾರಿಗಾರ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೋತೀವಿ. ಯಾರು ಬೈಬ್ಯಾಡ್ರಿ, ದಯವಿಟ್ಟು ಈ ವಿಡಿಯೋಕ್ಕೆ ಯಾರು ಕಮೆಂಟ್ ಆ ಥರ ಏನೋ ಹಾಕಬೇಡ್ರಿ. ಯಾಕಂದ್ರೆ ಸ್ವಲ್ಪ ಜನ ಕೇಳಿದ್ರೆ ಅಂತ ಅಷ್ಟೇ ಈ ವಿಡಿಯೋ ಮಾಡಾಕತ್ತೀವಿ. ಒಂದು ಸ್ವಲ್ಪ ಜನ ಪ್ರೆಗ್ನೆಂಟ್ ಇದ್ದವರು ನೋಡ್ತಿರ್ತಾರೆ, ಅವ್ರು ಪ್ರತಿಯೊಬ್ಬರು ಕೇಳೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ ಇದು ವಿಡಿಯೋ ಅಂತ ಮಾಡೀವಿ. ಇದೇ ರೀತಿ ನೀವು ಮಾಡಿರಿ ಅಂತಲ್ಲ, ಒಂದು ಸ್ವಲ್ಪ ಐಡಿಯಾ ಇರುತ್ತೆ, ಒಂದು ಸ್ವಲ್ಪ ಕ್ಲೂ ಸಿಗುತ್ತೆ ನಿಮಗೂ. ಅದಕ್ಕೆ ಇನ್ನು ನಾವು ಮಾತಾಡೋದು ಇದ್ರೊಳಗೆ ಏನೇನು ಬಿಟ್ಟಿವಿ ಅಂತ ಗೊತ್ತಿಲ್ಲ. ನೀವಿನ್ನ ಸ್ವಲ್ಪ ಏನಾರ ಬಿಟ್ಟಿಲ್ಲ, ಇಲ್ಲ ಏನಾರು ಕೇಳ್ತಿರ್ತಾರೆ, ಅವ್ರಿಗೆ ನೋಡ್ಬೇಕಾದ್ರೆ ಏನಾರು ಕೇಳಿ ಬಿಟ್ಟಿರ್ತಾರೇನೋ ಒಂದು. ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀವಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ. ಇಲ್ಲಿವರೆಗೂ ಎಲ್ರಿಗೂ ಬಾಯ್. ಯಾರು ಬಾಯ್ ಮಾಡಪ್ಪ, ನೋಡ್ಕೊಂಡ ನಾವು ಬಾಯ್.